ಜನರಲ್ ಇಂಗ್ಲಿಷ್ ಕ್ಲಾಸಸ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಾವು ಇವತ್ತು ಮಾತಾಡ್ತಿರುವಂತಹ ಟಾಪಿಕ್ ಯಾವುದು ಅಂದರೆ ಸಿನಾನಿಮ್. ಸೊ ಸಿನಾನಿಮ್ನ ಕುರಿತಾಗಿ 2-4 ಪ್ರಶ್ನೆಗಳು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸೊ ಎಲ್ಲ ಇಂಗ್ಲೀಷ್ ಟಾಪಿಕ್ಸ್ಗಳು ನಾನು ಯಾವುದಾದ್ರು ಹೇಳ್ತೀನಲ್ಲ, ಸೊ 2-4 ಪ್ರಶ್ನೆಗಳು ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ನಿಮ್ಗೇನು ಅನ್ಸ್ಬೋದು, ನಾನು ಭಾಳಷ್ಟು ಟಾಪಿಕ್ಗಳನ್ನು ಹೇಳ್ತಾ ಇರ್ತೀನಿ, ಎಲ್ಲ ಟಾಪಿಕ್ನಿಂದ 2-4 ಕ್ವಶನ್ ಬಂದರೆ ಸೊ 100 ತನಕ ಹೋಗುತ್ತಲ್ಲ, ಮತ್ತು ನಾವು ಕೇವಲ ಮಾಡಬೇಕಾಗಿರೋದು 35 ಸ್ಕೋರ್. ಈಗ ಇದರ ಒಂದು ಕಾನ್ಸೆಪ್ಟನ್ನು ಹೇಳಿಬಿಟ್ಟು ಇವತ್ತಿನ ಟಾಪಿಕನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಯಾಕೆ ನಾನು ಎಲ್ಲ ಟಾಪಿಕ್ನಿಂದ 2-4 ಬರುತ್ತೆ ಅಂದರೆ, ಪ್ರತಿ ಬಾರಿ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಟಾಪಿಕ್ಸ್ ಇದೆ ಅಲ್ಲ, ಅದು ಚೇಂಜ್ ಆಗ್ತಾ ಬರುತ್ತೆ. ಸೊ ಒಂದೇ ಟಾಪಿಕ್ ಮೇಲೆ ಪ್ರತಿ ಬಾರಿ ನಿಮ್ಮ ಕಮ್ಯುನಿಕೇಷನ್ ಪೇಪರನ್ನು ನೀವು ನೋಡಿದಾಗ ಕ್ವಶನ್ಸ್ಗಳು ಇರಲ್ಲ. ಸೊ ಯಾವುದೇ ರೀತಿಯಾಗಿ ಬಂದರೂ ಕೂಡ ನಾವು ಅಟೆಂಪ್ಟ್ ಮಾಡಲಿಕ್ಕೆ ಸಮರ್ಥರಾಗಬೇಕು ಅಂದರೆ ಈ ಎಲ್ಲ 30ರವರೆಗಿನ ಟಾಪಿಕ್ಗಳನ್ನು ನಾವು ಕಲೀಲೇಬೇಕಾಗತ್ತೆ. ಸಿನಾನಿಮ್ ಅಂದರೆ ಏನು? ಸಿನಾನಿಮ್ ಮತ್ತು ಆಂಟೋನಿಮ್ ವೆರಿ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ನಮ್ಮ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ. ಸೊ ಈಗ ಫಸ್ಟಿಗೆ ನಾವು ನೋಡೋಣ ಸಿನಾನಿಮ್ ಕುರಿತಾಗಿ, ಇದರ ಕುರಿತಾಗಿ ಮಾಹಿತಿಯನ್ನು ಸ್ವಲ್ಪ ನಿಮಗೆ ಹೇಳ್ತೀನಿ. ಮತ್ತು ಇನ್ನೊಂದು, ಇದಕ್ಕೆ ನಾವು ಜಾಸ್ತಿ ಥಿಯರಿ ಕ್ಲಾಸನ್ನು ಮಾಡಲಿಕ್ಕಾಗಲ್ಲ. ಸೊ ಕನ್ನಡದಲ್ಲಿಯೂ ಕೂಡ ಸಿನಾನಿಮನ್ನು ಏನಂತ ಕರಿತೀವಿ, ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು. ಹೌದಾ, ಸಮಾನಾರ್ಥಕ ಪದಗಳು ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಸಿನೋನಿಮ್ಸ್ ಅಂತ ನಾವು ಕರಿತೀವಿ. ಸೊ ಸಮಾನಾರ್ಥಕ ಪದಗಳ ಕುರಿತಾಗಿ ಥಿಯರಿ ಕ್ಲಾಸ್ ಹೇಳಲಿಕ್ಕಾಗತ್ತಾ? ಹೇಳೋದಿದ್ರೆ ಹೇಳ್ತಿದ್ದೆ, ಆದರೆ ಇಲ್ಲಿ ಅವಶ್ಯಕತೆ ಇಲ್ಲ. ಇದೇ ಟಾಪಿಕ್ ಮೇಲೆ ಕೇಳ್ತಾರೆ ಅಥವಾ ಇದೇ ಕ್ವಶನನ್ನು, ಇದೇ ವರ್ಡನ್ನು ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಸಿನಾನಿಮ್ ಇದೆಲ್ಲ, ಒಂದು ಪದವನ್ನು ಕೊಟ್ಟಿರ್ತಾರೆ, ಆ ಪದಕ್ಕೆ ನಿಖರವಾಗಿ ಅಥವಾ ಅದಕ್ಕೆ ಸಮೀಪದಲ್ಲಿ ಇರುವಂತಹ ಒಂದು ಪದವನ್ನು ನಾವೇನು ಮಾಡಬೇಕು, ಈ 4 ಆಪ್ಷನ್ಗಳಿಂದ ಚೂಸ್ ಮಾಡಬೇಕು. ಆಮೇಲೆ ನಮ್ಮ OMR ಶೀಟ್ನಲ್ಲಿ ಅದನ್ನು ಫಿಲ್ ಮಾಡಬೇಕು. ಸೊ ಸಮಾನಾರ್ಥಕ ಪದ ಅಂದರೆ ಬೇರೆ ಏನೂ ಇಲ್ಲ, ಅವರು ಒಂದು ವರ್ಡನ್ನು ಕೊಟ್ಟಿರ್ತಾರೆ, ಅದಕ್ಕೆ ನಿಯರ್ ಆದಂತಹ ಅಥವಾ ಕೆಲವೊಂದು ಬಾರಿ ನಿಖರವಾದಂತಹ ಸೇಮ್ ಮೀನಿಂಗನ್ನು ಕೊಡುವಂತಹ ಪದವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಇದನ್ನೇ ನಾವು ಸಿನಾನಿಮ್ ಅಂತ ಕರಿತೀವಿ. ಹೌದಾ? ಸೊ ಹಾಗಾದರೆ ಇವಾಗ ಏನು ಮಾಡೋಣ, ಕೆಲವೊಂದು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂತಹ ಸಮಾನಾರ್ಥಕ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ. ಸೊ ಆಂಟೋನಿಮ್ಸ್ ಆಗಿರ್ಬೋದು, ಸಿನೋನಿಮ್ ಆಗಿರ್ಬೋದು, ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಈ ಟಾಪಿಕ್ಕಿಂದ ಅಷ್ಟು ನಾವು ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡ್ಬೋದು. ಹೌದಾ? ಸೊ ಈಗ ನೋಡೋಣ, ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆಯನ್ನು ಈ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ ಟೈಟಲ್ನಲ್ಲಿ ನಿಮಗೆ ಡೈರೆಕ್ಷನನ್ನು ಕೊಟ್ಟಿರ್ತಾರೆ. ಸೊ 1-5 ಪ್ರಶ್ನೆಗಳು ಸಿನೋನಿಮ್ಗೆ ಸಂಬಂಧಪಟ್ಟಿದೆ. ಸೊ ಆ ವರ್ಡ್ಗೆ ಸಿಮಿಲರ್ ಆದಂತಹ ಮೀನಿಂಗನ್ನು ಹುಡುಕಿ OMR ಶೀಟಲ್ಲಿ ನಾವೇನು ಮಾಡಬೇಕು, ಶೇಡ್ ಮಾಡಬೇಕು. ಸೊ ಇಲ್ಲಿ ಮೊದಲನೇದು ಒಡಾಸಿಟಿ ಅಂತ ಇದೆ. ಒಡಾಸಿಟಿ ಅಂತ ಇದೆ. ಸೊ ಒಡಾಸಿಟಿಗೆ ಅವ್ರು ಕೊಟ್ಟಿರೋದು ಡೇರಿಂಗ್, ಮೀಕ್ನೆಸ್, ಕಾಷನ್ ಮತ್ತು ಕೈಂಡ್ನೆಸ್ ಅಂತ. ಸೊ ಇಲ್ಲಿ ಯಾವುದು ಒಡಾಸಿಟಿಗೆ ಸಮಾನಾರ್ಥಕ ಪದ ಆಗತ್ತೆ? ಈಗ ನೋಡಿದ ತಕ್ಷಣ ಆಲ್ಮೋಸ್ಟ್ ಇಂಗ್ಲೀಷ್ ಸ್ವಲ್ಪ ಟಫ್ ಇದೆ ಅಂತ ಹೇಳೋರಿಗೆ ಮೇಲಿಂದ ಹಿಡ್ಕೊಂಡು ಕೆಳಗಿನವರೆಗೂ ಎಲ್ಲ ಪದಗಳು ಗೊತ್ತಿಲ್ವಲ್ಲ, ಇವಾಗ ಹೆಂಗೆ ಮಾಡೋದು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ವೊಕ್ಯಾಬ್ಲರಿಯನ್ನು ನಾವು ಸ್ಟ್ರಾಂಗ್ ಮಾಡ್ಕೋತೀವಿ, ಇವೆಲ್ಲ ಈಸಿಯಾಗಿ ಅರ್ಥ ಆಗತ್ತೆ. ಕೆಲವೊಂದು ಗೊತ್ತಾಗ್ಬೋದು. ಈಗ ಒಡಾಸಿಟಿ ಅಂತ ಗೊತ್ತಿಲ್ಲದೆ ಇರ್ಬೋದು, ಆದರೆ ಡೇರಿಂಗ್ ಅಂತೂ ಗೊತ್ತಲ್ವಾ, ಆ ಹುಡುಗನಲ್ಲಿ ಬಹಳ ಡೇರಿಂಗ್ ಇದೆ. ಹೌದಾ? ಡೇರಿಂಗ್ ಆಯಿತು. ಕಾಷನ್ ಒಬ್ಬೊಬ್ಬರಿಗೆ ಕೇಳಿರ್ಬೋದು ಅಥವಾ ಬೋರ್ಡ್ಗಳನ್ನು ಹಾಕಿರ್ತಾರೆ. ಸೊ ಕೈಂಡ್ನೆಸ್, ಸೊ ಇನ್ನು ದಯಾಳು, ಸೊ ಇದೆಲ್ಲ. ಹಾಗಾದರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳಿ ಹೋಗ್ತೀನಿ. ಇಲ್ಲಿ ನೋಡಿ, ಒಡಾಸಿಟಿ ಅನ್ನೋದು, ಹೌದಾ, ಡೇರಿಂಗ್, ಮೀಕ್ನೆಸ್, ಕಾಷನ್ ಮತ್ತು ಕೈಂಡ್ನೆಸ್. ಇವಾಗ ಎಷ್ಟು ಈಸಿ ಆಗುತ್ತೆ ನೋಡಿ, ಯಾವಾಗ ನಮಗೆ ಆ ಪದದ ಅರ್ಥಗಳು ಗೊತ್ತಾಗ್ಬಿಡತ್ತಲ್ಲ, ಆನ್ಸರ್ ಆಟೋಮೆಟಿಕ್ ಆಗಿ ಈಸಿ ಆಗಿಬಿಡತ್ತೆ. ಸೊ ಒಡಾಸಿಟಿ ಅಂದರೆ ದಿಟ್ಟತನ, ಡೇರಿಂಗ್ ಅಂದರೆ ಧೈರ್ಯಶಾಲಿ, ಮೀಕ್ನೆಸ್ ಅಂದರೆ ಸೌಮ್ಯತೆ, ಕಾಷನ್ ಅಂದರೆ ಎಚ್ಚರಿಕೆ, ಕೈಂಡ್ನೆಸ್ ಅಂದರೆ ದಯೆ. ನಾವು ಹುಡುಕಬೇಕಾಗಿರುವಂತಹ ಪದ, ಯಾವ ಪದಕ್ಕೆ ಸಮಾನಾರ್ಥಕ ಪದವನ್ನು ಹುಡುಕಬೇಕು? ದಿಟ್ಟತನಕ್ಕೆ ಸಮಾನಾರ್ಥಕವನ್ನು ಹುಡುಕಬೇಕು. ಸೊ ದಿಟ್ಟತನ ಅಂದರೆ ಧೈರ್ಯಕ್ಕೆ ಇನ್ನೊಂದು ರೀತಿಯಲ್ಲಿ ಎಷ್ಟು ದಿಟ್ಟವಾದ ನಿರ್ಧಾರ, ಅಂದರೆ ಎಷ್ಟು ಧೈರ್ಯದ, ಎಷ್ಟು ಸ್ಟ್ರಾಂಗ್ ನಿರ್ಧಾರ ಹೆಂಗೆಲ್ಲ ಹೇಳ್ತೀವಲ್ವಾ,
ಸೊ ಒಡಾಸಿಟಿಗೆ ಇಲ್ಲಿ ಯಾವುದು ಆಗತ್ತೆ? ಧೈರ್ಯಶಾಲಿ ಅಥವಾ ಡೇರಿಂಗ್ ಅನ್ನೋದು ಸಮಾನಾರ್ಥಕ ಪದ ಆಗತ್ತೆ. ನೀವೇ ನೋಡ್ಕೋಬಹುದು, ದಿಟ್ಟತನ ಸೌಮ್ಯತೆಗೂ ಏನು ಸಂಬಂಧ ಇಲ್ಲ, ಎಚ್ಚರಿಕೆ ಕಾಷನ್ಗೂ ಕೂಡ ಸಂಬಂಧ ಇಲ್ಲ, ದಯೆಗೂ ಕೂಡ ಸಂಬಂಧ ಇಲ್ಲ. ಇಲ್ಲಿ ಸಮಾನಾರ್ಥಕ ಎಕ್ಸಾಕ್ಟ್ ಆಗಿ ಅಂದರೆ ಅಷ್ಟು ನಿಖರವಾಗಿ ಹೇಳ್ತಾ ಇದ್ರು ಕೂಡ ಅದಕ್ಕೆ ಏನು ನಿಯರ್ ಆಗಿ ಇರುವಂತಹ ಮೀನಿಂಗ್ ಇರೋದು ಯಾವುದು? ಡೇರಿಂಗ್ ಅಥವಾ ಧೈರ್ಯಶಾಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ ನೋಡೋಣ, ಆನೆಸ್ಟ್. ಆನೆಸ್ಟ್ ಅನ್ನೋದು ಇದೆಲ್ಲ ಫಸ್ಟಿಗೆ ನಾನು ಹೇಳುವಾಗ ಆರ್ಟಿಕಲ್ ಕ್ಲಾಸಲ್ಲಿ, ಇವಾಗ ಆನೆಸ್ಟ್ ಕುರಿತಾಗಿ ಸ್ವಲ್ಪ ವಿವರಣೆಯನ್ನು ಹೇಳಿಬಿಟ್ಟು ಹೇಳ್ತೀನಿ. ಹಿ ಈಸ್ ಅ ಆನೆಸ್ಟ್ ಅಂತ ಹೇಳ್ಬೋದು. ಅ ಆನೆಸ್ಟ್ ಕರೆಕ್ಟಾ ಅಥವಾ ಆನ್ ಆನೆಸ್ಟ್ ಕರೆಕ್ಟಾ ಅಂತ. ಸೊ ನಿಮ್ಗೇನು ಅನಿಸ್ಬೋದು, ಮೇಡಮ್ ಆಪ್ಷನ್ 1 ಕರೆಕ್ಟ್ ಇರ್ಬೋದು, ಎಲ್ಲರೂ ಹೇಳುವಾಗ ಆನೆಸ್ಟ್ ಮ್ಯಾನ್ ಅಂತ ಹೇಳ್ತೀವಲ್ವಾ, ಅ ಆನೆಸ್ಟ್ ಮ್ಯಾನ್ ಆಗ್ಬೋದಲ್ಲ ಮೇಡಮ್ ಅಂತ. ಆದರೆ ಇದು ತಪ್ಪು. ಹಾಗಾದರೆ ಯಾವ್ದು ಕರೆಕ್ಟು? ಆನ್ ಆನೆಸ್ಟ್ ಮ್ಯಾನ್ ಅನ್ನೋದು ಕರೆಕ್ಟ್. ಯಾಕೆ ಮೇಡಮ್? ಇಲ್ಲಂದ್ರೂ ವ್ಯಂಜನ ಬಂದಿದೆ ಅಲ್ಲ, ಮತ್ತೆ ಯಾಕೆ ನೀವು ಎ ಬರಲ್ಲ ಅಂತ ಹೇಳ್ತಾ ಇದ್ದೀರಾ? ನಾನು ಆನ್ ಕುರಿತಾಗಿ ಹೇಳುವಾಗ ನಿಮ್ಗೇನು ಹೇಳಿದ್ದೆ? AEIOU ಸ್ವರದಿಂದ ಪ್ರಾರಂಭವಾಗುವ ಅಥವಾ ಸ್ವರದ ಶಬ್ದದಿಂದ ಪ್ರಾರಂಭವಾಗುವ ಪದದ ಸ್ಟಾರ್ಟಿಂಗ್ನಲ್ಲಿ ನಾವು ಆನ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ಇದು ಹಾನೆಸ್ಟ್ ಅಂತ ಹೇಳಲ್ಲ, ಹಾನೆಸ್ಟ್ ಅಂತ ಎಚ್ ಅನ್ನ ಉಚ್ಚಾರ ಮಾಡಲ್ಲ. ಇಲ್ಲಿ ಎಚ್ ಅನ್ನೋದು ಸೈಲೆಂಟ್ ಆಗಿಬಿಡತ್ತೆ. ಉಚ್ಚಾರ ಮಾಡುವಾಗ ಆನೆಸ್ಟ್ ಅಂತ ಹೇಳ್ತೀವಿ. ಉಚ್ಚಾರ ಮಾಡುವಾಗ ಅಥವಾ ಪ್ರೊನೌನ್ಸಿಯೇಷನ್ ಮಾಡುವಾಗ ಆನೆಸ್ಟ್ ಅಂತ ಹೇಳ್ತೀವಿ, ಎಚ್ ಸೈಲೆಂಟ್ ಇದೆ. ಸೊ ಆನೆಸ್ಟ್ ಅಂತ ಹೇಳುವಾಗ ನಾವು ಓ ಅನ್ನುವಂತಹ ಸ್ವರದಿಂದ ಉಚ್ಚಾರ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಆನೆಸ್ಟ್ ಅಂತ ಬಂದಾಗ ಆನ್ ಅನ್ನ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ಹವರ್ ಅಂತ ಹೇಳಲ್ಲ, ಯಾಕಂದ್ರೆ ಇಲ್ಲಿಯೂ ಕೂಡ ಎಚ್ ಸೈಲೆಂಟ್ ಆಗಿದೆ. ಹೆಂಗೆ ಉಚ್ಚಾರ ಮಾಡ್ತೀವಿ? ಅವರ್ ಅಂತ ಉಚ್ಚಾರ ಮಾಡ್ತೀವಿ. ಇದಕ್ಕೂ ಕೂಡ ನಾವು ಆನ್ ಅನ್ನ ಬಳಕೆ ಮಾಡ್ತೀವಿ. ಸೊ ಈ ರೂಲನ್ನು ಕೂಡ ಸ್ವಲ್ಪ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಈಗ ಆನೆಸ್ಟ್. ಸೊ ಆನೆಸ್ಟ್, ಸೀಕ್ರೆಟಿವ್, ಸಿನ್ಸಿಯರ್, ಡೇರಿಂಗ್ ಮತ್ತು ಸ್ಟ್ರೇಂಜ್ ಅಂತ ಇದೆ. ಆನೆಸ್ಟ್ ಅಂದರೆ ನಿಮಗೆ ಗೊತ್ತು, ಪ್ರಾಮಾಣಿಕ. ಸೀಕ್ರೆಟಿವ್ ಅಂದರೆ ಎಲ್ಲ ಸೀಕ್ರೆಟನ್ನು, ರಹಸ್ಯವನ್ನು ಕಾಪಾಡಿಕೊಳ್ಳೋರು. ಸಿನ್ಸಿಯರ್, ಬಹಳ ಪ್ರಾಮಾಣಿಕ. ಡೇರಿಂಗ್, ಧೈರ್ಯಶಾಲಿ. ಮತ್ತು ಸ್ಟ್ರೇಂಜ್, ವಿಚಿತ್ರ ಅಂತೂ ಆಗ್ಲಿಕ್ಕಾಗಲ್ಲ. ಪ್ರಾಮಾಣಿಕ ಮತ್ತು ವಿಚಿತ್ರ ಸಂಬಂಧ ಇಲ್ಲ. ರಹಸ್ಯಮಯಿ ಅನ್ನೋದು ಕೂಡ ಸಂಬಂಧ ಇಲ್ಲ. ಡೇರಿಂಗ್, ಧೈರ್ಯಶಾಲಿ, ಪ್ರಾಮಾಣಿಕತೆಗೂ ಸಂಬಂಧ ಇಲ್ಲ. ಸಂಬಂಧ ಇರೋದು ಎಲ್ಲಿ? ಸಿನ್ಸಿಯರ್ಗೆ. ಹೌದಾ? ಸೊ ಇಲ್ಲಿ ನೋಡೋಣ, ಕರೆಕ್ಟಾಗಿ ನಿಮಗೆ ಅರ್ಥ ಆಗತ್ತೆ. ಆನೆಸ್ಟ್ ಅಂದರೆ ಕನ್ನಡದಲ್ಲಿ ಪ್ರಾಮಾಣಿಕ. ಸೀಕ್ರೆಟಿವ್ ಅಂದರೆ ಹಿ ಈಸ್ ಅ ವೆರಿ ಸೀಕ್ರೆಟಿವ್ ಪರ್ಸನ್, ಅಂದರೆ ಯಾವಾಗಲೂ ಕೂಡ ಏನೇ ಒಂದು ವಿಷಯವನ್ನು ಹೇಳ್ಕೊಳ್ಳಲ್ಲ, ಎಲ್ಲನೂ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾನಲ್ಲ ಅವನು. ಸೊ ಸಿನ್ಸಿಯರ್, ಪ್ರಾಮಾಣಿಕ. ಡೇರಿಂಗ್, ಧೈರ್ಯಶಾಲಿ. ಸ್ಟ್ರೇಂಜ್, ವಿಚಿತ್ರ. ಸ್ಟ್ರೇಂಜ್ ಬೇರೆ, ಸ್ಟ್ರೇಂಜರ್ ಬೇರೆ. ಹೌದಾ? ಸ್ಟ್ರೇಂಜ್ ಅಂದರೆ ವಿಚಿತ್ರ, ಸ್ಟ್ರೇಂಜರ್ ಅಂದರೆ ಗುರುತು ಪರಿಚಯ ಇಲ್ಲದೆ ಇರುವಂತಹ ವ್ಯಕ್ತಿ, ಅನಾಮಿಕ ಅಂತ ಹೇಳ್ಬೋದು. ಅಥವಾ ನಮಗೆ ಪರಿಚಯ ಇಲ್ಲದೆ ಇರುವ ವ್ಯಕ್ತಿ ಸ್ಟ್ರೇಂಜರ್ ಆಗ್ತಾನೆ. ಸೊ ಹಾಗಾದರೆ ಇಲ್ಲಿ ಆನೆಸ್ಟ್ಗೆ ಯಾವುದು ಸರಿಯಾದ ಉತ್ತರ? ಆಪ್ಷನ್ ಬಿ, ಸಿನ್ಸಿಯರ್. ಪ್ರಾಮಾಣಿಕ ಅಂದರೆ ಏನು? ಯಾವುದೇ ಒಂದು ಕೆಲಸದಲ್ಲಿ ನಿಯತ್ತಾಗಿ ಪ್ರಾಮಾಣಿಕವಾಗಿ ಇರೋದು. ಸಿನ್ಸಿಯರ್ ವ್ಯಕ್ತಿ ಕೂಡ ಸಿಮ್ಲರ್ ಆಗಿ ಅದೇ ಕೆಲಸ ಮಾಡ್ತಾನಲ್ಲ, ಕರೆಕ್ಟಾಗಿ ಆಫೀಸ್ಗೆ ಹೋಗೋದು, ಕರೆಕ್ಟಾಗಿ ಸ್ಕೂಲ್ಗೆ ಹೋಗೋದು, ಹೋಮ್ವರ್ಕ್ ಮಾಡೋದು, ಆಫೀಸ್ ವರ್ಕ್ ಮಾಡೋದು. ಸೊ ಇದೆಲ್ಲ ತನ್ನಗೆ ಕೊಟ್ಟಂತಹ ಕೆಲಸವನ್ನು ನಿಯತ್ತಾಗಿ ಮಾಡೋದೇ ಏನಾಗುತ್ತೆ? ಓಕೆ, ಹಾಂ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಸಿನ್ಸಿಯರ್ ಆಗತ್ತೆ. ಮುಂದಿನ ಪ್ರಶ್ನೆನ ನೋಡೋಣ. ಅಮ್ಯೂಸ್ಮೆಂಟ್. ಸೊ ಇದಕ್ಕೆ ಕೊಟ್ಟಿರೋ ಆಪ್ಷನ್ ಪ್ಲೆಜರ್, ಗ್ಲೂಮ್, ಬೋರ್ಡಮ್ ಮತ್ತು ಡಿಸ್ಪೇರ್ ಅಂತ ಇದೆ. ಸೊ ಹಾಗಾದರೆ ಒಂದೊಂದೇ ಪದದ ಮೀನಿಂಗನ್ನು ನಾವು ನೋಡ್ತಾ ಹೋಗೋಣ. ಅಮ್ಯೂಸ್ಮೆಂಟ್ ಪಾರ್ಕನ್ನು ಕೇಳಿದ್ದೀರಾ? ಸೊ ಹಾಗಾದರೆ ಅಮ್ಯೂಸ್ಮೆಂಟ್ ಅಂದರೆ ಏನು? ಅಮ್ಯೂಸ್ಮೆಂಟ್ ಅಂದರೆ ಮನರಂಜನಾ. ಹೌದಾ? ಸೊ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದರೆ ಮನರಂಜನೆಗೆ ಇರುವಂತಹ ಉದ್ಯಾನ. ಇಲ್ಲಿ ಅವ್ರು ಕೊಟ್ಟಿರೋದು ಅಮ್ಯೂಸ್ಮೆಂಟ್, ಮನರಂಜನೆ. ಅದಕ್ಕೆ ಸಮಾನಾರ್ಥಕ ಪದ ಹುಡುಕಬೇಕು. ಪ್ಲೆಷರ್ ಅಂದರೆ ಸಂತೋಷ. ಯಾರಾದರೂ ನೀವು ಹೆಲ್ಪ್ ಮಾಡಿರ್ತೀರಾ? ಸೊ ಥ್ಯಾಂಕ್ ಯು ಸೋ ಮಚ್, ಭಾಳ ಹೆಲ್ಪ್ ಆಯಿತು ನಿಮ್ಮಿಂದ. ನೋ
ಪ್ಲೆಷರ್ ಈಸ್ ಮೈನ್, ಮೈ ಪ್ಲೆಷರ್, ಹೀಗೆಲ್ಲ ಹೇಳ್ತೀವಲ್ವಾ. ಅಂದರೆ ನನ್ನ ಸಂತೋಷ, ನನಗೆ ಸಂತೋಷ ಆಯಿತು ನಿಮ್ಗೆ ಹೆಲ್ಪ್ ಮಾಡಿ. ಸೊ ಪ್ಲೆಷರ್ ಅಂದರೆ ಸಂತೋಷ. ಗ್ಲೂಮ್ ಅಂದರೆ ಕತ್ತಲೆ. ಬೋರ್ಡಮ್, ಬೋರ್ ಅಂದರೆ ಗೊತ್ತಲ್ಲ, ಬೋರ್ ಅಂತ ಗೊತ್ತಿದ್ರೆ ಸಾಕು. ಒಂದು ವೇಳೆ ಬೋರ್ಡಮ್ ಅಂದರೆ ಇದೇನು ಬಂತು ಅಂತ ಅನ್ಕೋಬೇಡಿ. ಬೋರ್ ಅಂದರೆ ಗೊತ್ತು ಅಂದರೆ ಸಾಕು. ಬೋರ್ಡಮ್ ಅಂದರೆ ಕೂಡ ಅದೇ ಮೀನಿಂಗನ್ನು ಕೊಡುತ್ತೆ, ಬೇಸರ. ಡೆಸ್ಪೇರ್ ಅಂದರೆ ಹತಾಶೆ, ಹೌದಾ. ಡೆಸ್ಪೇರ್ ಅಂದರೆ ಹತಾಶೆ. ಸೊ ನಮಗೆ ಬೇಕಾಗಿರೋದು ಹತಾಶೆ ಆಗಲ್ಲ, ಬೇಸರ ಆಗಲ್ಲ, ಕತ್ತಲೆ ಆಗಲ್ಲ, ಮನರಂಜನೆ ಕೊಡೋದು ಏನು, ಸಂತೋಷ. ಸೊ ಆಪ್ಷನ್ 1 ಪ್ಲೆಷರ್ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪದ ಬರೋದು ಯಾವುದು ಅಂದರೆ ರಿಟ್ಯಾಲಿಯೇಟ್. ರಿಟ್ಯಾಲಿಯೇಟ್ಗೆ ಕೊಟ್ಟಿರುವ ಆಪ್ಷನ್ ಕ್ಲಾಪ್, ರಿಯಾಕ್ಟ್, ಫೆಸಿಲಿಟೇಟ್ ಮತ್ತು ರೊಟೇಟ್. ನಮಗೆ ಉಳಿದ ಆಪ್ಷನ್ ಗೊತ್ತಿದ್ರೂ ಕೂಡ ಮೇನ್ ಆಪ್ಷನ್ನೇ ಗೊತ್ತಿಲ್ಲ ಅಂದರೆ ಕಷ್ಟ ಆಗಿಬಿಡತ್ತೆ. ಆಲ್ಮೋಸ್ಟ್ ನಮ್ಮ 6 to 12 ಸ್ಟ್ಯಾಂಡರ್ಡ್ವರೆಗಿನ ಇಂಗ್ಲೀಷ್ ಪುಸ್ತಕದ ಹಿಂಭಾಗದಲ್ಲಿ ಡಿಫಿಕಲ್ಟ್ ವರ್ಡ್ಸ್ ಅಂತ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡ್ರೂ ಕೂಡ ಎಷ್ಟೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ರಿಟ್ಯಾಲಿಯೇಟ್ ಅಂದರೆ ಪ್ರತೀಕಾರ ತೀರಿಸಿಕೊಳ್ಳೋದು, ಪ್ರತೀಕಾರ ತೀರಿಸಿಕೊಳ್ಳೋದನ್ನು ರಿಟ್ಯಾಲಿಯೇಟ್ ಅಂತ ಹೇಳ್ತೀವಿ. ಕ್ಲಾಪ್ ಅಂದರೆ ಚಪ್ಪಾಳೆ, ರಿಯಾಕ್ಟ್ ಅಂದರೆ ಪ್ರತಿಕ್ರಿಯೆ ನೀಡೋದು, ಫೆಸಿಲಿಟೇಟ್ ಅಂದರೆ ಅನುಕೂಲ ಮಾಡಿಕೊಡೋದು, ಆಮೇಲೆ ರೊಟೇಟ್ ಅಂದರೆ ತಿರುಗೋದು. ನಮಗೆ ಬೇಕಾಗಿರೋದು ಏನು, ರಿಟ್ಯಾಲಿಯೇಟ್ ಅಂದರೆ ಪ್ರತೀಕಾರ ತೀರಿಸಿಕೊಳ್ಳೋದು. ಸೊ ಪ್ರತೀಕಾರಕ್ಕೆ ತಿರುಗು ಅಥವಾ ರೊಟೇಟ್ ಸಂಬಂಧ ಬರಲ್ಲ, ಅನುಕೂಲ ಮಾಡಿಕೊಡೋದು ಕೂಡ ಸಂಬಂಧ ಬರಲ್ಲ, ಚಪ್ಪಾಳೆ ಹೊಡೆಯೋದು ಕೂಡ ಸಂಬಂಧ ಬರಲ್ಲ. ಹಾಗಾದರೆ ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಥವಾ ನಿಯರ್ ಆದಂತಹ ಮೀನಿಂಗ್ ಯಾವುದು, ರಿಯಾಕ್ಟ್ ಅಥವಾ ಪ್ರತಿಕ್ರಿಯಿಸು. ಪ್ರತೀಕಾರ ಅಂದರೆ ಒಬ್ಬರು ಯಾರೋ ಕೆಟ್ಟದ್ದು ಮಾಡಿದ್ದಕ್ಕೆ ತಾನೇ ನಾವು ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ ಹೋಗ್ತಾ ಇರೋದು. ಸೊ ಇಲ್ಲಿ ರಿಯಾಕ್ಟ್ ಅಂದರೆ ಯಾರಾದರೂ ಜಗಳ ಮಾಡಿದಾಗ ನಾವು ರಿಯಾಕ್ಟ್ ಮಾಡಲೇಬೇಕಲ್ಲ, ವಾಪಸ್ ತಿರುಗು ಕೊಡೋದು, ಅದನ್ನೇ ನಾವು ರಿಯಾಕ್ಟ್ ಅಥವಾ ರಿಟ್ಯಾಲಿಯೇಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರಿಟ್ಯಾಲಿಯೇಟ್ಗೆ ಸಿನೋನಿಮ್ ಯಾವುದಾಗತ್ತೆ, ರಿಯಾಕ್ಟ್ ಅನ್ನೋದು. ಮುಂದಿನ ಪ್ರಶ್ನೆ ನೋಡೋಣ. ಅವರ್ಟ್. ಅವರ್ಟ್ ಕೊಟ್ಟಿರೋದು ಪರ್ಮಿಟ್, ಕನ್ಫ್ರಂಟ್, ಫೇಸ್ ಮತ್ತು ಪ್ರಿವೆಂಟ್. ಸೊ ಇವಾಗ ನೋಡೋಣ ಒಂದೊಂದೇ ಪದದ ಮೀನಿಂಗನ್ನು. ಅವರ್ಟ್ ಅಂದರೆ ತಪ್ಪಿಸು, ಹೌದಾ. ಅವರ್ಟ್ ಅನ್ನುವಂತಹ ಪದದ ಮೀನಿಂಗ್ ಆಗತ್ತೆ ತಪ್ಪಿಸು. ಯಾವುದೇ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಪ್ರೋಗ್ರಾಮ್ ಆಗಿರ್ಬೋದು, ಅದನ್ನೆಲ್ಲ ತಪ್ಪಿಸೋದು ಅವರ್ಟ್ ಅಂತ. ಪರ್ಮಿಟ್ ಅಂದರೆ ಪರ್ಮಿಷನ್ ಅಥವಾ ಪರ್ಮಿಟ್, ಅನುಮತಿ, ಎಲ್ಲನೂ ಏನು ಅನುಮತಿ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಕನ್ಫ್ರಂಟ್, ಕನ್ಫ್ರಂಟ್ ಅಂದರೆ ಎದುರಿಸು. ಒಂದೊಂದ್ಸಲ ಕನ್ಫ್ರಂಟ್ಗೆ ಇನ್ನೊಂದು ರೀತಿಯಾಗಿ ಹೇಳ್ಬೋದು, ನಿನ್ನ ತಪ್ಪನ್ನು ನೀನು ಕನ್ಫ್ರಂಟ್ ಮಾಡಲೇಬೇಕು, ಅಂದರೆ ನಿನ್ನ ತಪ್ಪನ್ನು ನೀನು ಒಪ್ಕೊಳ್ಬೇಕು ಅಥವಾ ಹೇಳಬೇಕು. ಸೊ ಒಟ್ಟಿನಲ್ಲಿ ಕನ್ಫ್ರಂಟ್ ಅನ್ನೋದು ಸಿಚುವೇಶನ್ನ ಎದುರಿಸೋದು ಅಥವಾ ತನ್ನ ಒಂದು ಸುಳ್ಳನ್ನು ಇದು ಮಾಡಿ ನಿಜ ಏನಂತ ಒಪ್ಕೊಳ್ಳೋದು, ಕನ್ಫ್ರಂಟ್ ಮಾಡೋದು ಆಗತ್ತೆ. ಫೇಸ್ ಅಂದರೆ ಮುಖ ಅಂತ ನಾವು ಅಂದ್ಕೊಂಡಿರ್ತೀವಿ. ಇದು ಎಲ್ಲ ಟೈಮಲ್ಲಿ ಫೇಸ್ ಅನ್ನೋದು ಮುಖ ಅಂತಾನೆ ಬರಲ್ಲ. ಕೆಲವೊಂದು ಫೇಸ್ ಯುವರ್ ಪ್ರಾಬ್ಲಮ್ ಅಂದರೆ ನಿನ್ನ ಒಂದು ಕಷ್ಟಗಳನ್ನು, ಪ್ರಾಬ್ಲಮ್ಸ್ಗಳನ್ನು ನೀನು ಎದುರಿಸಲೇಬೇಕು. ಸೊ ಫೇಸ್ ಯುವರ್ ಪ್ರಾಬ್ಲಮ್, ಅದು ಕೂಡ ಮೀನಿಂಗ್ ಬರುತ್ತೆ. ಪ್ರಿವೆಂಟ್ ಅಂದರೆ ಅದನ್ನು ಏನು ಮಾಡೋದು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಪ್ರಿವೆಂಟ್ ಅಂದರೆ ತಡೆಯೋದು, ಆಗೋಕ್ಕಿಂತ ಮುಂಚೆನೇ ಅದನ್ನು ತಡೆಯೋದು. ಹಾಗಾದರೆ ಇಲ್ಲಿ ಅವರ್ಟ್ ಅಂದರೆ ತಪ್ಪಿಸು ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಅನುಮತಿ, ಎದುರಿಸಲು, ಮುಖ ಅಥವಾ ತಡೆಯೋದು ಅಂತ ಕೊಟ್ಟಿದ್ದಾರೆ. ಸೊ ತಪ್ಪಿಸುಗೆ ಯಾವ್ದು ಬರುತ್ತೆ, ಪ್ರಿವೆಂಟ್. ಅವರ್ಟ್ಗೆ ಯಾವುದು ಸಿನೋನಿಮ್ ಬರುತ್ತೆ, ಪ್ರಿವೆಂಟ್ ಅನ್ನೋದು ಸಿನೋನಿಮ್ ಆಗಿ ಬರುತ್ತೆ. ಸೊ ಅದು ಕೂಡ ತಪ್ಪಿಸು, ಇದು ಕೂಡ ಪ್ರಿವೆಂಟ್ ಅನ್ನೋದು ಕೂಡ ತಪ್ಪಿಸು. ನಾವು ಹುಡುಕ್ತಾ ಇರೋದು ಕೂಡ ಸಮಾನಾರ್ಥಕ ಪದ. ಮುಂದಿಂದು ಟ್ಯಾಸಿಟೋನ್. ಟ್ಯಾಸಿಟೋನ್ ವರ್ಬೋಸ್, ನಾಯ್ಸಿ, ಲೈವ್ಲಿ ಮತ್ತು ರಿಸರ್ವ್ಡ್. ಹಾಗಾದರೆ ಇಲ್ಲಿ ಟ್ಯಾಸಿಟೋನ್ ಅಂದರೆ ಏನು? ಟ್ಯಾಸಿಟೋನ್ ಅಂದರೆ ಮಿತಭಾಷಿ, ಅನ್ಕಮ್ಯುನಿಕೇಟಿವ್, ಬಹಳ ಕಡಿಮೆ ಮಾತನಾಡುವಂತಹ ವ್ಯಕ್ತಿ, ಅವರನ್ನು ನಾವೇನಂತ ಕರಿತೀವಿ, ಟ್ಯಾಸಿಟೋನ್ ಅಂತ ಕರಿತೀವಿ, ಅಥವಾ ಮಿತಭಾಷಿ ಅಥವಾ ಅನ್ಕಮ್ಯುನಿಕೇಟಿವ್ ಅಂತ ಕರಿತೀವಿ. ಇದಕ್ಕೆ ನಾವೇನು ಮಾಡಬೇಕು, ಸಮಾನಾರ್ಥಕ ಪದ ಹುಡುಕಬೇಕು. ವರ್ಬೋಸ್ ಅಂದರೆ ಮೌಖಿಕ, ವರ್ಬೋಸ್ ಅಂದರೆ ಮೌಖಿಕ. ನಾಯ್ಸಿ ಅಂದರೆ ಗದ್ದಲ, ಲೈವ್ಲಿ ಅಂದರೆ ಹಿ ಈಸ್ ಅ ವೆರಿ ಲೈವ್ಲಿ ಪರ್ಸನ್. ಲೈವ್ಲಿ ಅಂದರೆ ಉತ್ಸಾಹಭರಿತ. ರಿಸರ್ವ್ಡ್ ಅಂದರೆ ಯಾವಾಗಲೂ ಕೂಡ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಇರ್ತಾರಲ್ಲ, ಅಂಥವ್ರನ್ನ ರಿಸರ್ವ್ಡ್ ಪರ್ಸನ್ ಅಂತ ಹೇಳ್ತೀವಿ. ಸೊ
ರಿಸರ್ವ್ಡ್ ಅಂದರೆ ಕಾಯ್ದಿರಿಸಿದ ಅಥವಾ ರಿಸರ್ವ್ಡ್ ಪರ್ಸ್ನಾಲಿಟಿ ಪರ್ಸನ್ ಅಂದರೆ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಅಂತಹ ಪರ್ಸನ್. ನಾವು ಬೇಕಾಗಿರೋದು ಟ್ಯಾಸಿಟರ್ನ್ ಮಿತಭಾಷಿ ಅಂದರೆ ಅನ್ಕಮ್ಯುನಿಕೇಟಿವ್. ಸೊ ಅನ್ಕಮ್ಯುನಿಕೇಟಿವ್ಗೆ ಯಾವುದಾಗತ್ತೆ? ರಿಸರ್ವ್ಡ್ ಅನ್ನೋದು. ಈಗಾಗಲೇ ನಾನು ಹೇಳಿರುವ ಹಾಗೆ ಮಾತಾಡ್ಲಿಕ್ಕೆ ಬಂದರೆ ಮಾತಾಡಿಸ್ತೀನಿ, ಇಲ್ಲಾಂದರೆ ನಾನು ಯಾಕೆ ಹೋಗಿ ಮಾತಾಡಬೇಕು, ನಾನಾಯಿತು ನನ್ನ ಕೆಲಸ ಆಯಿತು, ಸೊ ನಾನು ರಿಸರ್ವ್ ಆಗಿ ಇರ್ತೀನಿ. ಹೌದಾ? ಸೊ ಮಿತಭಾಷಿ ಕೂಡ ಟ್ಯಾಸಿಟರ್ನ್ ಕೂಡ ಜಾಸ್ತಿ ಮಾತಾಡಲ್ಲ. ಸೊ ರಿಸರ್ವ್ ಆಗಿರೋ ಪರ್ಸನ್ ಕೂಡ ಜಾಸ್ತಿ ಮಾತಾಡಲ್ಲ. ಸೊ ಟ್ಯಾಸಿಟರ್ನ್ಗೆ ಸಮಾನಾರ್ಥಕ ಪದ ರಿಸರ್ವ್ಡ್ ಆಗತ್ತೆ. ವರ್ಟಿಕಲ್. ವರ್ಟಿಕಲ್ ಅಪ್ರೈಟ್, ಈಕ್ವಲ್, ಪ್ಯಾರಲಲ್ ಮತ್ತು ಶೇಕಿ. ಶೇಕಿ ಅಂದರೆ ಅಲುಗಾಡುವ, ಪ್ಯಾರಲಲ್ ಅಂದರೆ ಸಮಾನಾಂತರ, ಈಕ್ವಲ್ ಅಂದರೆ ಇದು ಕೂಡ ಸಮಾನಾಂತರ ಬರುತ್ತೆ, ಅಪ್ರೈಟ್ ಆಮೇಲೆ ವರ್ಟಿಕಲ್. ಸೊ ಇಲ್ಲಿ ನಾವು ನೋಡೋಣ ಯಾವುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ವರ್ಟಿಕಲ್ ಅಂದರೆ ಏನಾಗುತ್ತೆ? ವರ್ಟಿಕಲ್ ಲೈನ್ಸ್, ಇದು ಪ್ಯಾರಲಲ್ ಲೈನ್ಸ್. ವರ್ಟಿಕಲ್ ಲೈನ್ಸ್ ಮತ್ತು ಇದು ಪ್ಯಾರಲಲ್ ಲೈನ್ಸ್. ಸೊ ವರ್ಟಿಕಲ್ ಅಂದರೆ ಲಂಬವಾದ, ಅಪ್ರೈಟ್ ಅಂದರೆ ಇದು ಕೂಡ ನೇರಗೆ, ಈಕ್ವಲ್ ಅಂದರೆ ಸಮಾನಾಂತರ, ಪ್ಯಾರಲಲ್ ಅಂದರೆ ಕೂಡ ಸಮಾನ ರೇಖೆಗಳು ಅಂತಾನೆ ಹೇಳ್ತೀವಿ, ಶೇಕಿ ಅಂದರೆ ಅಲುಗಾಡುವ. ಸೊ ನಮಗೆ ಬೇಕಾಗಿರೋದು ವರ್ಟಿಕಲ್. ವರ್ಟಿಕಲ್ಗೆ ಇಲ್ಲಿ ಗೊತ್ತೇ ಆಗ್ಬಿಟ್ಟಿದೆ ಯಾವುದು ಸರಿಯಾದ ಉತ್ತರ, ಅಪ್ರೈಟ್, ನೆಟ್ಟಗೆ. ಸೊ ವರ್ಟಿಕಲ್ಗೆ ಸಮಾನಾರ್ಥಕ ಪದ ಅಪ್ರೈಟ್. ಸೊ ಸ್ಮೂತ್ ಆಗಿದೆ. ಇದು ಟೈಲ್ಸ್ ನೋಡಿ, ಅಥವಾ ಈ ಮನೆ ಎಲ್ಲ ಹಾಕಿರೋದು ಎಷ್ಟು ಸ್ಮೂತ್ ಆಗಿದೆ. ಸ್ಮೂತ್ ಆಗಿದೆ ಅಂದರೆ ಹೆಂಗಿರುತ್ತೆ, ಹೆಂಗೆ ನಾವು ಫೀಲ್ ಮಾಡಿದ್ರು ಕೂಡ ಸ್ಮೂತ್ ಆಗಿರೋದು. ಫ್ಲ್ಯಾಟ್ ಅಂದರೆ ಸಮಾನವಾಗಿರೋದು. ಅನ್ಈವನ್ ಅಂದರೆ ಮೇಲೆ ಕೆಳಗೆ ಆ ರೀತಿಯಾಗಿರೋದು, ಈವನ್ ಆಗಿ ಇಲ್ಲದೆ ಇರೋದು. ರಫ್, ಒಂದು ವೇಳೆ ಕಾಂಕ್ರೀಟ್ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ, ಸೊ ಯಾವ ರೀತಿಯಾದಂಥ ಫೀಲಿಂಗ್ ಬರುತ್ತೆ, ಎಷ್ಟು ರಫ್ ಸರ್ಫೇಸ್ ಇದೆ ಅಂತ. ಸೊ ಬ್ರೋಕನ್ ಅಂದರೆ ಮುರಿದ. ನಮಗೆ ಬೇಕಾಗಿರೋದು ಸ್ಮೂತ್ನ ಸಮಾನಾರ್ಥಕ ಪದ. ಸೊ ಸ್ಮೂತ್ ನಯವಾದ, ಫ್ಲ್ಯಾಟ್ ಅಂದರೆ ಸಮಾನವಾದ. ಫ್ಲ್ಯಾಟ್ಗೆ ಎರಡು ಮೀನಿಂಗ್ ಬರುತ್ತೆ. ಒಂದು ಈ ಫ್ಲ್ಯಾಟ್ಗಳು ಇರುತ್ತಲ್ಲ, ಫ್ಲ್ಯಾಟ್ ಮಾರಾಟಕ್ಕಿದೆ ಅದು ಬರುತ್ತೆ. ಇದೊಂದು ಫ್ಲ್ಯಾಟ್ ಸರ್ಫೇಸ್ ಅಂದರೆ ಸಮಾನವಾದಂತಹ ಒಂದು ಸರ್ಫೇಸ್ ಅಂತ ಹೇಳ್ಬೋದು. ಅನ್ಇವನ್ ಅಂದರೆ ಅಸಮವಾಗಿರುವ, ರಫ್ ಒರಟು, ಬ್ರೋಕನ್ ಮುರಿದ. ಇಲ್ಲಿ ಯಾವುದು ಅಂದರೆ ಫ್ಲ್ಯಾಟ್, ಸ್ಮೂತ್ಗೆ ಯಾವುದು ಆಗುತ್ತೆ? ಫ್ಲ್ಯಾಟ್ ಅನ್ನೋದು ಸಮಾನಾರ್ಥಕ. ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗೋಡೆ ವಾಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ವಾಲ್ಗೆ ಒಂದು ಟೈಲ್ ಹಾಕಿದ್ದೀವಿ. ಟೈಲ್ ಹಾಕಿದಾಗ ನಾವು ಅದನ್ನು ಫೀಲ್ ಮಾಡಿ ಏನು ಹೇಳ್ತೀವಿ, ಎಷ್ಟು ಸ್ಮೂತ್ ಆಗಿದೆ ಅಲ್ಲ. ಹೌದಾ? ಈ ಸ್ಮೂತ್ ಆಗಿ ಇರೋದಕ್ಕೂ ಫ್ಲ್ಯಾಟ್ಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಸ್ಮೂತ್ ಅಂದರೆ ಫೀಲ್ ಮಾಡಿದಾಗ ಇದೇನಾಗತ್ತೆ, ಸ್ಮೂತ್ ಆಗಿ ನಮಗೆ ಕಾಣಿಸುತ್ತೆ. ಫ್ಲ್ಯಾಟ್ ಇದ್ದಾಗ ತಾನೇ ಅದು ನಮಗೆ ಸ್ಮೂತ್ ಆಗಿ ಇರೋದು. ಒಂದು ವೇಳೆ ಹೀಗೆ ಮೇಲೆ ಕೆಳಗೆ ಇದ್ದಾಗ ಅದೇನಾದರೂ ನಮಗೆ ಸ್ಮೂತ್ ಆಗ್ತಿತ್ತಾ? ಇಲ್ಲ. ಸೊ ಫ್ಲ್ಯಾಟ್ ಆಗಿ ಇದೆ ಅಂದರೆ ನಯವಾಗಿ ಇದೆ, ಸ್ಮೂತ್ ಆಗಿ ಇದೆ ಅನ್ನುವಂತಹ ಅರ್ಥವನ್ನೇ ಕೊಡೋದ್ರಿಂದ, ಎಕ್ಸಾಕ್ಟ್ ಆಗಿ ಅಲ್ಲದೆ ಇದ್ರೂ ಕೂಡ ಅದಕ್ಕೆ ನಿಯರ್ ಆದಂತಹ ಮೀನಿಂಗನ್ನು ಕೊಡೋದ್ರಿಂದ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಫ್ಲ್ಯಾಟ್ ಅನ್ನೋದು. ಓಕೆ, ಮುಂದಿನ ಪ್ರಶ್ನೆ ಇಮ್ಮಿನೆಂಟ್. ಆಪ್ಷನ್ ಅನ್ಈಲ್ಡಿಂಗ್, ಇಗ್ನೋರೆಂಟ್, ಇಂಪೆಂಡಿಂಗ್ ಮತ್ತು ಡಿಸ್ಟೆಂಟ್. ಸೊ ಹಾಗಾದರೆ ಇಮ್ಮಿನೆಂಟ್ ಅಂದರೆ ಏನು? ಸೊ ಇಮ್ಮಿನೆಂಟ್ ಅಂದರೆ ಸನ್ನಿಹಿತವಾದ. ಎಮಿನೆಂಟ್ ಅಂದರೆ ಪ್ರಾಮಿನೆಂಟ್ ಅಥವಾ ಪ್ರಮುಖ ಅಂತ ಹೇಳ್ತೀವಿ. ಇಮ್ಮಿನೆಂಟ್ ಬೇರೆ, ಎಮಿನೆಂಟ್ ಬೇರೆ. ಅದು ಈನಿಂದ ಸ್ಟಾರ್ಟ್ ಆಗುತ್ತೆ ಎಮಿನೆಂಟ್ ಅನ್ನೋದು. ಇದು ಇಮ್ಮಿನೆಂಟ್ ಅನ್ನೋದು ಅಂದರೆ ಸನ್ನಿಹಿತವಾದಂತಹ ಮೀನಿಂಗನ್ನು ಕೊಡುತ್ತೆ. ಅನ್ಈಲ್ಡಿಂಗ್ ಅಂದರೆ ಮಣಿಯದ. ಈಲ್ಡಿಂಗ್ ಅಂದರೆ ನಿಮಗೆ ಏನು ಅನಿಸ್ಬೋದು, ಏನು ಫೀಲ್ಡ್ಗೆ ನಾವು ಕಂಪೇರ್ ಮಾಡಿದ್ರೆ ಈಲ್ಡೆಡ್, ಅನ್ಈಲ್ಡೆಡ್ ಅಂದರೆ ಫಸಲನ್ನು ಹಾಕಿರೋದು ಅಥವಾ ಫಸಲು ಹಾಕದೇ ಇರೋದು. ಈಲ್ಡಿಂಗ್ ಮತ್ತು ಅನ್ಈಲ್ಡಿಂಗ್ ಇದೆಲ್ಲ ಇನ್ನೊಂದು ರೀತಿಯಲ್ಲಿಯೂ ಕೂಡ ನಾವು ಯೂಸ್ ಮಾಡ್ತೀವಿ. ಲಾಭದಾಯಕ ಅಥವಾ ಲಾಭದಾಯಕ ಇಲ್ಲದ, ಪ್ರಯೋಜನವಿರುವ, ಪ್ರಯೋಜನ ಇಲ್ಲದೆ ಇರುವಂತಹ ಮೀನಿಂಗನ್ನು ಹೇಳುವಾಗಲೂ ಕೂಡ ಈಲ್ಡಿಂಗ್ ಅಥವಾ ಅನ್ಈಲ್ಡಿಂಗ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಒಂದೇ ಮೀನಿಂಗ್ ಬರಲ್ಲ, ಒಂದು ಪದಕ್ಕೆ ಎಷ್ಟೋ ಮೀನಿಂಗ್ಗಳು ಬರುತ್ತೆ. ಸೊ ಇಮ್ಮಿನೆಂಟ್ ಅಂದರೆ ಸನ್ನಿಹಿತವಾದ, ಅನ್ಈಲ್ಡಿಂಗ್ ಅಂದರೆ ಮಣಿಯದ, ಇಗ್ನೋರೆಂಟ್ ಅಂದರೆ ಅಜ್ಞಾನಿ, ಇಂಪೆಂಡಿಂಗ್ ಅಂದರೆ ಸನ್ನಿಹಿತವಾದ, ಡಿಸ್ಟೆಂಟ್ ಅಂದರೆ ದೂರ. ಇಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತೇ ಆಗಿಬಿಡತ್ತೆ ಯಾವುದು ಯಾವುದಕ್ಕೆ ಸಮಾನಾರ್ಥಕ ಪದ ಅಂತ.
ಇಮ್ಮಿನೆಂಟ್ ಅಂದರೆ ಅದಕ್ಕೆ ಇಂಪೆಂಡಿಂಗ್ ಅನ್ನೋದು ಆಪ್ಷನ್ 3 ಇದೆಲ್ಲ ಅದು ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇರುವಂತಹ ಒಂದು ಆಪ್ಷನ್. ಸೊ ಆಪ್ಷನ್ 3 ಇಮ್ಮಿನೆಂಟ್ಗೆ ಸಮಾನಾರ್ಥಕ ಪದ ಯಾವುದಾಗತ್ತೆ? ಇಂಪೆಂಡಿಂಗ್. ಡಿಸ್ಟಂಟ್ ದೂರ ಅಂತೂ ಆಗಲ್ಲ, ಯಾಕಂದರೆ ಇದು ವಿರುದ್ಧಾರ್ಥ ಆಗ್ಬಿಡತ್ತೆ. ಇದು ಸನ್ನಿಹಿತ ಆದರೆ ಇದು ದೂರ ಆಂಟೋನಿಮ್ ಆಗಿಬಿಡತ್ತೆ, ವಿರುದ್ಧಾರ್ಥಕ ಪದ. ಇಗ್ನೋರೆಂಟ್ಗೂ ಸನ್ನಿಹಿತಕ್ಕೂ ಸಂಬಂಧ ಇಲ್ಲ. ಎಷ್ಟು ಇಗ್ನೋರೆಂಟ್ ಪರ್ಸನ್ ಅವನು ಅಂದರೆ ಎಷ್ಟು ಡಿಮಾಕ್ ಮಾಡ್ತಾನೆ, ಅಜ್ಞಾನಿ, ಅವನು ಏನೂ ಹೇಳೋದು ಕೇಳೋದಿಲ್ಲ ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ಬರೋದು ಯಾವುದು? ಆಪ್ಷನ್ 3 ಇಂಪೆಂಡಿಂಗ್. ಓಕೆ, ಮುಂದಿನ ಪ್ರಶ್ನೆ ಪ್ಯಾರನಾಯ್ಡ್. ಪ್ಯಾರನಾಯ್ಡ್ ಸೊ ಕನ್ವಿನ್ಸ್ಡ್, ಟ್ರಸ್ಟ್ಫುಲ್, ಕಮಿಟೆಡ್ ಮತ್ತು ಡಿಸ್ಟ್ರಸ್ಟ್ಫುಲ್ ಅಂತ ಇದೆ. ಸೊ ಹಾಗಾದರೆ ಪ್ಯಾರನಾಯ್ಡ್ ಅಂದರೆ ಏನು? ಸೊ ಪ್ಯಾರನಾಯ್ಡ್ ಅಂದರೆ ಮಾನಸಿಕ ವಿಭ್ರಮೆಯ ಗುಣಲಕ್ಷಣ. ಮಾನಸಿಕ ವಿಭ್ರಮೆಯ ಗುಣಲಕ್ಷಣ. ಇನ್ನೊಂದು ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ವ್ಯಂಗ್ಯವಾಗಿ ಹೇಳುವಾಗಲೂ ಕೂಡ ಪ್ಯಾರನಾಯ್ಡ್ ಅನ್ನುವಂತಹ ಪದವನ್ನು ಯೂಸ್ ಮಾಡ್ತೀವಿ. ಹೆಂಗೆ ಅಂದರೆ, ಈಗ ಒಂದು ಗುಂಪಿದೆ, ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ ಅಂತ ಅಂದ್ಕೊಳ್ಳಿ. ಎಲ್ಲರೂ ಸೇರಿ ಏನೋ ಒಂದು ಚರ್ಚೆ ಮಾಡ್ತಿರುವಾಗ ಈ ಗುಂಪಿನಲ್ಲಿ ಇರುವಂತಹ ಒಬ್ಬ ಸದಸ್ಯನೇ ಎಲ್ಲೋ ಓಡಾಡಿಕೊಂಡು ಏನೋ ಯೋಚನೆ ಮಾಡಿಕೊಂಡು ಏನೋ ನೋಡಿಕೊಂಡು ಓಡಾಡ್ತಾ ಇರ್ತಾನಲ್ಲ, ಇವನು ಪ್ಯಾರನಾಯ್ಡ್ ಥರ ಮಾಡ್ತಿದ್ದಾನಲ್ಲ, ಅಂದರೆ ಯಾವುದೋ ಲೋಕದಲ್ಲಿ ಇರೋ ಥರ ವಿಚಿತ್ರವಾದ ಮೆಂಟಾಲಿಟಿ ಇರೋ ಥರ ಮಾಡ್ತಾನಲ್ಲ ಅಂತ ಹೇಳ್ತೇವಲ್ವಾ. ಸೊ ಅದನ್ನು ಪ್ಯಾರನಾಯ್ಡ್. ಸೊ ಎರಡೂ ರೀತಿಯಾಗಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕನ್ವಿನ್ಸ್ಡ್ ಅಂದರೆ ಏನಾಗತ್ತೆ? ಪ್ಲೀಸ್ ಕನ್ವಿನ್ಸ್ ಮೈ ಪೇರೆಂಟ್ಸ್ ಅಂದರೆ ನಾನು ಕನ್ವಿನ್ಸ್ ಮಾಡು, ಮನವರಿಕೆ ಮಾಡು. ಟ್ರಸ್ಟ್ಫುಲ್ ನಂಬಿಕಸ್ಥ. ಕಮಿಟೆಡ್ ಬದ್ಧವಾದ. ಈಗ ಏನೋ ಒಂದು ಕೆಲಸ ಕೊಟ್ಟಿದ್ದೀನಿ ಯಾರಿಗಾದರೂ, ಇಲ್ಲ ನಾನು ಬೇರೆ ಕೆಲಸ ಮಾಡಲ್ಲ, ನಾನು ಈ ಕೆಲಸಕ್ಕೆ ಕಮಿಟೆಡ್ ಆಗಿದ್ದೀನಿ. ಸೊ ಕಮಿಟೆಡ್ ಅಂದರೆ ಆ ಕೆಲಸವನ್ನು ಪೂರ್ಣಗೊಳಿಸೋವರೆಗೂ ಆತ ಅದರಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ಸೊ ಅದು ಕಮಿಟೆಡ್. ಡಿಸ್ಟ್ರಸ್ಟ್ಫುಲ್ ಅಂದರೆ ಅಪನಂಬಿಕೆ. ಹೌದಾ? ನಮಗೆ ಬೇಕಾಗಿರೋದು ಮಾನಸಿಕ ವಿಭ್ರಮೆಯ ಗುಣಲಕ್ಷಣ. ಇದಕ್ಕೆ ಬೇಕಾಗಿರುವಂತಹ ಒಂದು ಸಮಾನಾರ್ಥಕ ಪದ ಡಿಸ್ಟ್ರಸ್ಟ್ಫುಲ್. ಎಕ್ಸಾಂಪಲ್ ಕೊಟ್ಟನಲ್ಲ, ಒಂದು ಗ್ರೂಪಲ್ಲಿ ಏನೋ ಚರ್ಚೆ ಮಾಡ್ತಾ ಇರ್ತೀವಿ, ಅವನು ಯಾವುದೋ ಲೋಕಕ್ಕೆ ಹೋದರೆ ಅವನ ಮೇಲೆ ಹೆಂಗೆ ನಂಬಿಕೆ ಬರಲ್ತೆ. ಸೊ ಪ್ಯಾರನಾಯ್ಡ್ ಇರುವಂತಹ ವ್ಯಕ್ತಿ ನಮ್ಮ ಗ್ರೂಪ್ನಲ್ಲಿ ಇದ್ರೂ ಕೂಡ ನಮಗೆ ನಂಬಿಕಸ್ಥ ಆಗಿ ಇರ್ತಾನೆ ಅಂತ ಹೆಂಗೆ ಅಂದ್ಕೊಳ್ಳಿಕ್ಕಾಗತ್ತೆ? ಸೊ ಇದು ಎಕ್ಸಾಕ್ಟ್ ಆಗಿ ನಮಗೆ ಅನಿಸ್ತಾ ಇದ್ರೂ ಕೂಡ ಪ್ಯಾರನಾಯ್ಡ್ಗೆ ಸ್ವಲ್ಪ ನಿಯರ್ ಆದಂತಹ ಮೀನಿಂಗ್ ಯಾವುದು ಅಂದರೆ ಡಿಸ್ಟ್ರಸ್ಟ್ಫುಲ್. ಹೌದಾ? ಸೊ ಈಗ ನೋಡಿ, ಬೇರೆ ಅಂತೂ ಆಗೋದೇ ಇಲ್ಲ. ಮನವರಿಕೆ ಮಾಡುವುದು ಆಗಲ್ಲ, ನಂಬಿಕೆ ಇರೋದು ಆಗಲ್ಲ, ಕಮಿಟೆಡ್ ಇದು ಕೂಡ ಆಗಲ್ಲ. ಫೈನಲ್ ಆಗಿ ಆಗೋದು ಯಾವುದು? ಆಪ್ಷನ್ 4 ಡಿಸ್ಟ್ರಸ್ಟ್ಫುಲ್. ಮುಂದಿನ ಪ್ರಶ್ನೆ ಸಕ್ಸಲೆಂಟ್. ಡೀಸೆಂಟ್, ಕೋರ್ಸ್, ಜ್ಯೂಸಿ ಮತ್ತು ಫೌಲ್. ಹಾಗಾದರೆ ಯಾವ ಪದಕ್ಕೆ ಯಾವ ಮೀನಿಂಗ್ ಬರುತ್ತೆ ನೋಡಿ. ಸಕ್ಸಲೆಂಟ್ ಅಂದರೆ ರಸಭರಿತ. ಸಕ್ಸಲೆಂಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ರಸಭರಿತ ಹಣ್ಣು, ಪ್ಲಾಂಟ್ಸ್ ಎಲ್ಲ ಹೇಳ್ಬೋದು, ರಸಭರಿತ. ಡೀಸೆಂಟ್ ಅಂದರೆ ಹೀ ಈಸ್ ಅ ವೆರಿ ಡೀಸೆಂಟ್ ಬಾಯ್, ಅಂದರೆ ಅತಿ ತುಂಬ ಯೋಗ್ಯ ವ್ಯಕ್ತಿ ಅವನು. ಕೋರ್ಸ್ ಅಂದರೆ ಒರಟಾದ. ಇದು ಈಗ ಏನೋ ಒಂದು ಹಿಟ್ಟು ಬಿಸ್ಕೊಂಡು ಬಂದ್ವಿ ಅಂತ ಅಂದ್ಕೊಳ್ಳಿ, ವೀಟ್ ಫ್ಲೋರ್ ಅಂತ ಅಂದ್ಕೊಳ್ಳಿ, ಗೋಧಿ ಹಿಟ್ಟು ಅಂತ ಅಂದ್ಕೊಳ್ಳಿ. ಬಿಸಿದ ನಂತರ ನಾವು ನೋಡ್ತೀವಿ ಎಷ್ಟು ಕೋರ್ಸಾಗಿ ಬೀಸ್ಬಿಟ್ಟಿದ್ದಾನಲ್ಲ ಇವನು, ಅಂದರೆ ಎಷ್ಟು ಒರಟಾಗಿ ಬೀಸ್ಬಿಟ್ಟಿದ್ದಾನಲ್ಲ, ಅದನ್ನು ಕೋರ್ಸ್ ಅಂತ ಹೇಳ್ತೀವಿ. ಜ್ಯೂಸಿ ಈಗ ಮ್ಯಾಂಗೋ ತಿಂತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಎಷ್ಟು ಜ್ಯೂಸಿ ಆಗಿದೆಯಪ್ಪ ಇದು, ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ, ಜ್ಯೂಸಿ ಆಗಿದೆ ಅಂತ ಹೇಳ್ತೀವಲ್ವ, ರಸದಿಂದ ಕೂಡಿದ. ಫೌಲ್ ಅಂದರೆ ಅನೈತಿಕ ಅಥವಾ ಹೊಲಸು ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸೊ ಇದು ಬರಲ್ಲ, ಒರಟಾಗಿರೋದು ಬರಲ್ಲ, ಯೋಗ್ಯ ಕೂಡ ಬರಲ್ಲ. ನಮಗೆ ಬೇಕಾಗಿರೋದು ಸಕ್ಸಲೆಂಟ್ನ ಮೀನಿಂಗ್ ರಸಭರಿತ, ಇದಕ್ಕೆ ಸಮಾನವಾಗಿ ಬರೋದು ಜ್ಯೂಸಿ, ರಸಭರಿತ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಡಿಸ್ಟ್ರಪ್ಟ್ ಅಂದರೆ ಅದನ್ನು ನಾವು ಹುಡುಕಬೇಕು. ಬ್ರೀಚ್, ಇಂಜ್ಯೂರ್, ಅರೇಂಜ್ ಮತ್ತು ಆರ್ಗನೈಸ್. ಹೌದಾ? ಸೊ ಡಿಸ್ಟ್ರಪ್ಟ್ನ ಮೀನಿಂಗ್ ಏನು? ಡಿಸ್ಟ್ರಪ್ಟ್ ಅಂತ ಓದುವಾಗ್ಲೇ ಏನೋ ಒಂದು ನೆಗೆಟಿವ್ ಫೀಲಿಂಗ್ ಅನಿಸುತ್ತಾ? ಸೊ ನೆಗೆಟಿವ್ ಫೀಲಿಂಗ್ ಅನ್ನೋದು ಡಿಸ್ಟ್ರಪ್ಟ್ ಅಂದರೆ ಅಡ್ಡಪಡಿಸು. ಯಾರಾದರೂ ಏನಾದರೂ ಕೆಲಸ ಮಾಡ್ತಿದ್ರೆ ಹೋಗಿ ಅವ್ರಿಗೆ ಡಿಸ್ಟ್ರಪ್ಟ್ ಮಾಡೋದು ಅಂದರೆ ಡಿಸ್ಟರ್ಬ್ ಮಾಡೋದು, ಡಿಸ್ಟ್ರಪ್ಟ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅಂದರೆ ಒಬ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು, ಡಿಸ್ಟ್ರಪ್ಟ್ ಬೇರೆ, ಡಿಸ್ಟರ್ಬ್ ಬೇರೆ. ಆದರೆ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಅಂದರೆ ಒಟ್ಟಿನಲ್ಲಿ ಅಡ್ಡಪಡಿಸು ಅನ್ನುವಂತಹ ಮೀನಿಂಗ್. ಬ್ರೀಚ್ ಅಂದರೆ ಉಲ್ಲಂಘನೆ,
ಇಂಜೂರ್ ಅಂದರೆ ಗಾಯಗೊಳಿಸೋದು, ಅರೇಂಜ್ ಅಂದರೆ ವ್ಯವಸ್ಥೆ ಮಾಡೋದು, ಆರ್ಗನೈಸ್ ಅಂದರೆ ಸಂಘಟಿಸು. ಆರ್ಗನೈಸ್ ಅಂದರೆ ಒಂದು ಆರ್ಗನೈಸೇಷನ್ ಅಂದರೆ ಸಂಘಟನೆ, ಆರ್ಗನೈಸ್ ಅಂದರೆ ಸಂಘಟಿಸು. ಇನ್ನೊಂದು ಆರ್ಗನೈಸ್ ಅಂದರೆ ಆ ಒಂದು ಪ್ರೋಗ್ರಾಮ್ ಪ್ಲೀಸ್ ಆರ್ಗನೈಸ್ ಮಾಡ್ಕೊಡು ನನಗೋಸ್ಕರ, ಪ್ಲೀಸ್ ಆರ್ಗನೈಸ್ ದಿಸ್ ಪ್ರೋಗ್ರಾಮ್ ಫಾರ್ ಮೀ. ಸೊ ಇಲ್ಲಿ ಆರ್ಗನೈಸ್ ಅಂದರೆ ಸಂಘಟಿಸು, ವ್ಯವಸ್ಥೆಗೊಳಿಸು, ಅದು ಕೂಡ ಆಗುತ್ತೆ. ನಮಗೆ ಬೇಕಾಗಿರೋದು ಯಾವುದು? ಅಡ್ಡಪಡಿಸು. ಅಡ್ಡಪಡಿಸುವುದಕ್ಕೆ ಗಾಯಗೊಳಿಸೋ ಆಗಲ್ಲ, ವ್ಯವಸ್ಥೆಗೊಳಿಸೋ ಆಗಲ್ಲ, ಸಂಘಟಿಸೋದು ಆಗಲ್ಲ. ಸೊ ಇಲ್ಲಿ ಯಾವ್ದು ಬರುತ್ತೆ? ಅಡ್ಡಪಡಿಸು ಅಂದರೆ ಉಲ್ಲಂಘನೆ. ಒಂದು ವೇಳೆ ಏನಾದರೂ ಕೆಲಸ ನಡೀತಾ ಇದೆ ಅಂದರೆ ಅದನ್ನು ಉಲ್ಲಂಘನೆ ಮಾಡಿಬಿಟ್ರೆ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ. ಸೊ ಮೀನಿಂಗ್ ಏನಾಗುತ್ತೆ? ಆ ಕೆಲಸವನ್ನು ನಾವು ಅಡ್ಡಪಡಿಸಿದ್ವಿ. ಸೊ ಇಲ್ಲಿ ಡಿಸ್ಟ್ರಪ್ಟ್ಗೆ ಬ್ರೀಚ್ ಅನ್ನೋದು ಸಮಾನಾರ್ಥಕ ಪದ. ಇವೆಂಚುವಲಿ. ಇವೆಂಚುವಲಿ ಆಪ್ಷನ್ ಇನಿಷಿಯಲಿ, ಪ್ರೈಮರಿಲಿ, ಒರಿಜಿನಲಿ ಮತ್ತು ಅಲ್ಟಿಮೇಟ್ಲಿ. ಸೊ ಹಾಗಾದರೆ ನೋಡ್ಕೊಂಡು ಬರೋಣ. ಇವೆಂಚುವಲಿ, ಸೊ ಅಂತಿಮವಾಗಿ, ಇವೆಂಚುವಲಿ ದಿಸ್ ಇಸ್ ಮೈ ಡಿಸಿಷನ್ ಅಂದರೆ ಫೈನಲ್ ಆಗಿ ನಾನು ಕೊಡ್ತಿರೋದು ಇದೇ ನನ್ನ ಅಂತಿಮ ನಿರ್ಧಾರ. ಇನಿಷಿಯಲಿ, ಇನಿಷಿಯಲ್ ಅಂತ ಹೇಳ್ತೀವಲ್ಲ, ಇನಿಷಿಯಲ್ ಸ್ಟೇಜ್. ಈ ಇನಿಷಿಯಲ್ ಅಲ್ಲ, ಇದು ಇನಿಷಿಯಲ್ ಅಂದರೆ ಪ್ರಾರಂಭಿಕ ಹಂತ. ಇನಿಷಿಯಲಿ ನಾನು ತುಂಬ ಕಷ್ಟಪಡಬೇಕಾಗಿತ್ತು ಈ ಆಫೀಸ್ನಲ್ಲಿ, ಅಂದರೆ ಸ್ಟಾರ್ಟಿಂಗ್ನಲ್ಲಿ ನಾನು ತುಂಬ ಕಷ್ಟಪಡ್ತಾ ಇದ್ದೆ. ಸೊ ಇನಿಷಿಯಲಿ ಅಂದರೆ ಆರಂಭದಲ್ಲಿ. ಪ್ರೈಮರಿಲಿ ಅಂದರೆ ಪ್ರಾಥಮಿಕವಾಗಿ. ಆಮೇಲೆ ಒರಿಜಿನಲಿ ಮೂಲತಃ. ಅಲ್ಟಿಮೇಟ್ಲಿ ಕೂಡ ದಿಸ್ ಈಸ್ ದ ಅಲ್ಟಿಮೇಟ್ ಟ್ರುತ್ ಅಂದರೆ ಇದು ಅಂತಿಮವಾದಂತಹ ಸತ್ಯ. ಸೊ ಇವೆಂಚುವಲಿ ಅಂತಿಮ ಅಂದರೆ ಅದಕ್ಕೆ ಸಮಾನಾರ್ಥಕ ಅಲ್ಟಿಮೇಟ್ಲಿ, ಎರಡು ಕೂಡ ಸಿಮಿಲರ್ ಮೀನಿಂಗನ್ನು ಕೊಡೋದ್ರಿಂದ ಸೊ ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಟ್ರೆಂಡಿ. ಇದಂತೂ ಕೇಳಿರ್ತೀರಾ. ಇವಾಗ ಇದು ಟ್ರೆಂಡ್ ನಡೀತಾ ಇದೆ, ಏನೇನೋ ಬಟ್ಟೆ ಹಾಕೊಂಡು ಹೋಗ್ತಿರ್ತಾರಲ್ಲ. ಸೊ ಇವಾಗ ಇದು ಸದ್ಯಕ್ಕೆ ಟ್ರೆಂಡ್ ನಡೀತಾ ಇದೆ, ಅದಕ್ಕೆ ನಾನು ಕೂಡ ಖರೀದಿ ಮಾಡ್ತೆ. ಕಾಮನ್, ಫಾರಿನ್, ಪಾಪ್ಯುಲರ್, ಫೆಮಿಲರ್. ಸೊ ಟ್ರೆಂಡಿಗೆ ಯಾವುದಾಗತ್ತೆ? ಹೊಸ ಶೈಲಿ. ದಿಸ್ ಇಸ್ ಅ ಟ್ರೆಂಡ್, ದಿಸ್ ಇಸ್ ಅ ಟ್ರೆಂಡಿ ಔಟ್ಫಿಟ್. ಸೊ ಹೊಸ ಶೈಲಿ. ಕಾಮನ್ ಅಂದರೆ ಸಾಮಾನ್ಯ, ಮೊದಲಿಂದನೂ ಉಟ್ಕೊಂಡು ಬರ್ತಾ ಇರೋದು ಕಾಮನ್ ಡ್ರೆಸ್. ಫಾರಿನ್ ವಿದೇಶ, ಪಾಪ್ಯುಲರ್ ಜನಪ್ರಿಯ, ಫ್ಯಾಮಿಲಿಯರ್ ಪರಿಚಿತ. ಸೊ ಟ್ರೆಂಡಿ ಅಂದರೆ ಏನಾಗುತ್ತೆ? ಟ್ರೆಂಡಿ ಅನ್ನೋದು ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಮೊದಲು ನಾವೆಲ್ಲ ಬೇರೆ ಬೇರೆ ಡ್ರೆಸ್ಗಳನ್ನು ಹಾಕೋತಾ ಇದ್ವಿ, ಇವಾಗ ಏನೇನೋ ಡ್ರೆಸ್ ಬಂದುಬಿಟ್ಟಿದೆ. ಯಾಕೆ ಬಂದುಬಿಟ್ಟಿದೆ? ಕಾಲಕ್ಕೆ ತಕ್ಕಂತೆ ನಾವು ಈ ಡ್ರೆಸ್ಗಳನ್ನು ಉಟ್ಕೋಬೇಕು ಅಂತ ಹೇಳ್ತಿರ್ತಾರೆ. ಸೊ ಟ್ರೆಂಡಿ ಅಂದರೆ ಇವಾಗ ಸದ್ಯಕ್ಕೆ ಈ ವರ್ಷದಲ್ಲಿ ಇರುವಂಥದ್ದು ಮುಂದಿನ ವರ್ಷಕ್ಕೆ ಟ್ರೆಂಡ್ ಇರಲ್ಲ, ಬೇರೆ ಏನೋ ಒಂದು ಹೊಸ ಟ್ರೆಂಡ್ ಬಂದ್ಬಿಡತ್ತೆ. ಸೊ ಟ್ರೆಂಡಿಗೆ ಯಾವ್ದು ಬರುತ್ತೆ? ಪಾಪ್ಯುಲರ್ ಅನ್ನೋದು ಸಮಾನಾರ್ಥಕ. ಯಾಕಂದರೆ ಟ್ರೆಂಡಿ ಅಂದರೆ ಏನು? ಒಬ್ಬರು ಫಾರ್ ಎಕ್ಸಾಂಪಲ್ ರೀಲ್ಸ್ ಅಂತ ಅಂದ್ಕೊಳ್ಳಿ, ಇದಂತೂ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಒಂದು ರೀಲ್ಸ್ ಅದು ವೈರಲ್ ಆಗಿಬಿಟ್ರೆ ಅಂದರೆ ಫೇಮಸ್ ಆಗಿಬಿಟ್ರೆ ಅದೇನಾಗ್ಬಿಡುತ್ತೆ? ಟ್ರೆಂಡಿ. ಸೊ ಅದು ಪಾಪ್ಯುಲರ್ ಆಗಿರೋದಕ್ಕೆ ತಾನೇ ನಾವು ಅದನ್ನು ಮಾಡಬೇಕು ಅಂತ ಹೋಗ್ತೀವಿ. ಸೊ ಟ್ರೆಂಡಿ, ಪಾಪ್ಯುಲರ್ ಎರಡು ಸಮಾನಾರ್ಥಕ ಪದಗಳಾಗಿ ನೋಡ್ಬೋದು. ಫೈನಲ್ ಅಂತಿಮ, ಫಾರ್ಮರ್, ಅಲೌಡ್, ಫಾರ್ಬಿಡನ್ ಮತ್ತು ಕನ್ಕ್ಲೂಡಿಂಗ್. ಸೊ ಯಾವುದು ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಫೈನಲ್ ಅಂದರೆ ಅಂತಿಮ, ಫಾರ್ಮರ್ ಅಂದರೆ ಮಾಜಿ. ಹಿ ಈಸ್ ಅವರ್ ಫಾರ್ಮರ್ ಪ್ರೆಸಿಡೆಂಟ್, ಹಿ ಈಸ್ ಅವರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್. ಫಾರ್ಮರ್ ಅಂದರೆ ಹಿಂದೆ ಇದ್ದಂತಹ ಅಥವಾ ಮಾಜಿ ಅನ್ನೋದನ್ನು ಹೇಳಲಿಕ್ಕೆ ಫಾರ್ಮರ್ ಅಂತ ಹೇಳ್ತೀವಿ, ಅಥವಾ ಹಿಂದಿನ. ಅಲೌಡ್ ಅಂದರೆ ಅನುಮತಿಸೋದು, ಫಾರ್ಬಿಡನ್ ಅಂದರೆ ನಿಷೇಧಿಸೋದು, ಕನ್ಕ್ಲೂಡಿಂಗ್ ಅಂದರೆ ಸಮಾಪ್ತಿಗೊಳಿಸೋದು ಅಥವಾ ಉಪಸಂಹಾರ. ಸೊ ಸಮಾರೋಪ ಎಲ್ಲ ಮೀನಿಂಗ್ ಬರುತ್ತೆ. ಕನ್ಕ್ಲೂಷನ್, ಕನ್ಕ್ಲೂಡಿಂಗ್, ಆಮೇಲೆ ಕನ್ಕ್ಲೂಡ್ ಇವೆಲ್ಲ ಸೇಮ್ ಮೀನಿಂಗ್ ಬರುತ್ತೆ. ಸೊ ಫೈನಲ್ ಅಂದರೆ ಅಂತಿಮ. ಒಂದೇ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಎಸ್ಸೆ ಬರಿತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಎಸ್ಸೆನಲ್ಲಿ 3 ಪಾರ್ಟಾಗಿ ನಾವು ಡಿವೈಡ್ ಮಾಡ್ತೀವಿ. ಸ್ಟಾರ್ಟಿಂಗ್ನಲ್ಲಿ ಪೀಠಿಕೆ, ಮಧ್ಯದಲ್ಲಿ ಅದರ ಮೇನ್ ಏನೇನು ಕಾನ್ಸೆಪ್ಟ್ ಇದೆ, ವ್ಯಾಖ್ಯಾನಗಳು, ಹೇಳಿಕೆಗಳು, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಫೈನಲ್ ಆಗಿ ನಾವು ಏನು ಕೊಡ್ತೀವಿ? ಉಪಸಂಹಾರ ಅಥವಾ ಕನ್ಕ್ಲೂಷನ್. ಸೊ ಇಷ್ಟೆಲ್ಲ ಓದಿದ ನಂತರ ಏನು ತಿಳ್ಕೋಬೇಕು ಅನ್ನೋದನ್ನು ಶಾರ್ಟ್ ಆಗಿ ಹೇಳೋದೇ ಕನ್ಕ್ಲೂಡಿಂಗ್. ಸೊ ಇದು ಕೂಡ ಅಷ್ಟೇ ಅಲ್ಲ, ಯಾವುದೋ ಒಂದು ಫಂಕ್ಷನ್ ನಡೀತಾ ಇದೆ ಕಾಲೇಜ್ನಲ್ಲಿ ಅಂತ ಅಂದ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ಗೆ ಅದು ಹಾಡು, ಇವ್ರ ಹಾಡು, ಇದೆಲ್ಲ ಹಾಡಿದ ನಂತರ ಲಾಸ್ಟಿಗೆ ಕನ್ಕ್ಲೂಡ್ ಮಾಡ್ತೀವಿ. ಹೆಂಗೆ?
ಯಾರು ಬಂದರು, ಏನು ಮಾಡಿತ್ತು, ಈ ಪ್ರೋಗ್ರಾಮ್ ಹೆಂಗೆ ನಡೆಸಲಾಯಿತು ಎಲ್ಲವನ್ನು ಶಾರ್ಟಾಗಿ ಸ್ವೀಟಾಗಿ ಹೇಳ್ತೀವಿ. ಅದನ್ನು ಕನ್ಕ್ಲೂಡ್ ಅಥವಾ ಸಮಾರೋಪ ಅಂತ ಹೇಳ್ತೀವಿ. ಸೊ ಫೈನಲ್ ಅಂದರೆ ಏನು, ಲಾಸ್ಟ್ ನಾವು ಮುಗಿಸುವಂತಹ ಟೈಮಲ್ಲಿ ಇರುವಂಥದ್ದನ್ನು ಅಂತಿಮ ಅಂತ ಹೇಳ್ತೀವಿ. ಅದಕ್ಕೆ ಸಮಾನಾರ್ಥಕ ಸಮಾರೋಪ ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಅಮಾಸ್ ನೆಕ್ಸ್ಟ್ ಬರೋದು ಅಮಾಸ್. ಗ್ಯಾದರ್, ಸ್ಪ್ರೆಡ್, ಡಿವೈಡ್ ಮತ್ತು ಸ್ಕ್ಯಾಟರ್. ಹಾಗಾದರೆ ಅಮಾಸ್ ಅಂದರೆ ಏನು? ಅಮಾಸ್ ಅಂದರೆ ಕೂಡಿಸು. ಅಮಾಸ್ ಅಂದರೆ ಕೂಡಿಸು. ಗ್ಯಾದರ್ ಅಂದರೆ ಕೂಡ ಒಟ್ಟುಗೂಡಿಸು. ಸ್ಪ್ರೆಡ್ ಅಂದರೆ ಹರಡು. ಸ್ಪ್ರೆಡ್ ಅಂದರೆ ಎಲ್ಲ ಕಡೆ ಹರಡೋದು. ಡಿವೈಡ್ ಅಂದರೆ ಡಿವೈಡ್ ಅಂದರೆ ಭಾಗಿಸೋದು. ಅದು ಮ್ಯಾಥ್ಸಲ್ಲಿ ಆಯಿತು. ಈ ರೂಮ್ನ ಸ್ವಲ್ಪ ಡಿವೈಡ್ ಮಾಡಿ ಅಥವಾ ಈ ಊಟನ ಡಿವೈಡ್ ಮಾಡಿ. ಸೊ ಡಿವೈಡ್ ಅಂದರೆ ಒಟ್ಟಿನಲ್ಲಿ ಅದನ್ನು ಸಪ್ರೇಟ್ ಮಾಡೋದು. ಸ್ಕ್ಯಾಟರ್ ಅಂದರೆ ಚದುರಿಸೋದು. ಲೈಟ್ ಇದೆಲ್ಲ ಸ್ಕ್ಯಾಟರ್ ಆಗುತ್ತೆ, ಯಾಕಂದರೆ ಎಲ್ಲ ಕಡೆ ಅದು ಚದುರುತ್ತೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಕೂಡಿಸು ಮೀನಿಂಗನ್ನು ಕೊಡುವಂತಹ ಇನ್ನೊಂದು ಪದ. ಸೊ ಅಮಾಸ್ ಅಂದರೆ ಕೂಡಿಸು, ಗ್ಯಾದರ್ ಅಂದರೆ ಒಟ್ಟುಗೂಡಿಸು. ಒಟ್ಟುಗೂಡಿಸು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1. ಓಕೆ, ಮುಂದಿನ ಇದು ಪ್ರಶ್ನೆ ಆಬ್ಸ್ಟ್ರಕ್ಟ್. ಆಬ್ಸ್ಟ್ರಕ್ಟ್, ಅಪ್ರೂವ್, ಬ್ಲಾಕ್, ಮ್ಯಾಚ್ ಮತ್ತು ಪರ್ಮಿಟ್. ನಾನು ಯಾಕೆ ಫಸ್ಟಿಗೆ ಈ ರೀತಿ ಕೊಟ್ಟು ಆಮೇಲೆ ನಾನು ವಿವರಣೆನ ನೀಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಟೈಮ್ ನೀವು ವಿಡಿಯೋನ ನೋಡಿಕೊಂಡು ಇದನ್ನು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ವಿಡಿಯೋ ನೋಡುವಾಗ ಇದರಲ್ಲಿ ನೀವು ಯೋಚನೆ ಮಾಡಿಕೊಂಡು ಪಾಸ್ ಮಾಡಿಕೊಂಡು ಯಾವುದು ಸರಿಯಾದ ಉತ್ತರ ಅಂತ ನಿಮಗೆ ನೀವು ಹೇಳ್ಕೋಬಹುದು. ಇದಷ್ಟೇ ಅಲ್ಲ, ಎಲ್ಲ ಪದದ ಮೀನಿಂಗನ್ನು ಕೂಡ ನೀವು ಹೇಳ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಬೇಕಾದರೆ ಆನ್ಸರನ್ನು ಮಾಡಲಿ ಅನ್ನುವಂತಹ ದೃಷ್ಟಿಯಿಂದ. ಓಕೆ, ಸೊ ಆಬ್ಸ್ಟ್ರಕ್ಟ್ ಆಮೇಲೆ ಆಬ್ಸ್ಟ್ರಕ್ಟ್ ಅಂದರೆ ತಡೆಯೋದು. ಅಪ್ರೂವ್ ಅಂದರೆ ಅಪ್ರೂವಲ್ ಬೇಕಾಗಿದೆ, ಅನುಮೋದನೆ ಬೇಕಾಗಿದೆ. ಬ್ಲಾಕ್ ಅಂದರೆ ಕೂಡ ನಿಷೇಧ, ತಡೆ ಹಿಡಿಯೋದು ಮೀನಿಂಗ್ ಬರುತ್ತೆ. ಮ್ಯಾಚ್ ಅಂದರೆ ಹೊಂದಿಸು. ಪರ್ಮಿಟ್ ಅಂದರೆ ಅನುಮತಿಸು. ನಮಗೆ ಬೇಕಾಗಿರೋದು ಆಬ್ಸ್ಟ್ರಕ್ಟ್ ಅಂದರೆ ತಡೆಯೋದು, ಇದಕ್ಕೆ ನಿರ್ಬಂಧಿಸು ಅನ್ನೋದು ಆಗತ್ತೆ. ಹೊಂದಾಣಿಕೆ ಅನ್ನೋದು ಯಾವುದಕ್ಕೂ ಕೂಡ ಆಗಲ್ಲ. ಇಲ್ಲಿ ಬೇಕಾದರೆ ಅನುಮೋದಿಸು ಮತ್ತು ಅನುಮತಿ, ಅಪ್ರೂವ್ ಮತ್ತು ಪರ್ಮಿಟ್ ಸಮಾನಾರ್ಥಕ ಪದ ಆಗತ್ತೆ. ಆಬ್ಸ್ಟ್ರಕ್ಟ್ಗಲ್ಲ, ಇವೆರಡು ಒಂದಕ್ಕೊಂದು ಸಮಾನಾರ್ಥಕ ಪದ ಆಗತ್ತೆ. ಆದರೆ ನಮಗೆ ಬೇಕಾಗಿರೋದು ಯಾವುದ್ರದ್ದು? ಆಬ್ಸ್ಟ್ರಕ್ಟ್ದು. ಸೊ ಆಬ್ಸ್ಟ್ರಕ್ಟ್ದು ತಡೆ ಹಿಡಿಯೋದು ಅಂದರೆ ಯಾವುದು? ನಿರ್ಬಂಧಿಸು ಅಥವಾ ಬ್ಲಾಕ್. ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಮೊನೋಟೋನಸ್, ಬೋರಿಂಗ್, ಕಂಪಲ್ಸರಿ, ಇವೆಂಟ್ಫುಲ್ ಮತ್ತು ಮೊಮೆಂಟಸ್. ಯಾವುದು ಇಲ್ಲಿ ಸರಿಯಾದ ಉತ್ತರ? ಇಲ್ಲಿ ಮೊನೋಟೋನಸ್ ಅಂದರೆ ಏಕತಾನತೆ. ಡೈಲಿ ಬೆಳಿಗ್ಗೆ 5 ಗಂಟೆಗೆ ಹೇಳೋದು, ಆ್ಯಕ್ಟಿವಿಟೀಸ್ ಏನೇನು ಮಾಡ್ಕೊಳ್ಳೋದು, ಆಫೀಸ್ಗೆ ಹೋಗೋದು, ಕರೆಕ್ಟ್ 5 ಗಂಟೆಗೆ ಬಂದುಬಿಡೋದು, 5ರಿಂದ 5:30 ಸ್ವಲ್ಪ ಓದೋದು, ಮಲ್ಕೊಂಡು ಬಿಡೋದು ಊಟ ಮಾಡಿ. ಇದೇ ದಿನ 1 ದಿನ ಅಲ್ಲ, 2 ದಿನ ಅಲ್ಲ, ಕಂಟಿನ್ಯೂ ಜೀವನದಲ್ಲಿ ಇದೇ ಆಗ್ತಾ ಹೋದರೆ ಏನೂ ಹೊಸತನ ಇಲ್ಲ ಅಂದರೆ ಅಂಥದ್ದು ಏನಾಗ್ಬಿಡತ್ತೆ? ಅದು ಮೊನೋಟೋನಸ್ ಆಗಿಬಿಡತ್ತೆ. ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಡೈಲಿ ಎದ್ದು ನಾನು ನಿಮಗೆ ಇಂಗ್ಲೀಷ್ ಕ್ಲಾಸ್ ಕಲಿಸ್ತೀನಿ ಬರ್ರಿ ಅಂತ ಹೇಳಿ ಸಮಾನಾರ್ಥಕ ಪದನೇ ಹೇಳಿದ್ದನ್ನೇ ಹೇಳ್ತಾ ಹೋದರೆ ಏನಾಗತ್ತೆ ನಿಮಗೆ? ಎಲ್ಲ ಹೇಳಿದ್ದನ್ನೇ ಹೇಳ್ತಿರ್ತಾರಲ್ಲ ಅನ್ಸುತ್ತೆ. ಒಂದು 2 ಸಲ ಕೇಳ್ತೀರಾ, 3ನೇ ಸಲ ಏನನ್ಸುತ್ತೆ? ಏಪ್ಪ ಇದು ಬೋರಿಂಗ್ ಆಗ್ತಿದೆ ಅಂತ. ಹೌದಾ? ಯಾಕಂದರೆ ಕೇಳಿದ್ದನ್ನೇ ಪದೇ ಪದೇ ಕೇಳೋದ್ರಿಂದ ಬೋರ್ ಆಗತ್ತೆ. ಸೊ ಮತ್ತು ಕಂಟಿನ್ಯೂಟಿ ಇರಲ್ಲ ಜೀವನದಲ್ಲಿ, ಏನೂ ಹೊಸತನ ಇಲ್ಲದೆ ಇದ್ದಾಗ ಬೋರ್ ಆಗೋದು ಸಹಜ. ಸೊ ಕಂಪಲ್ಸರಿ ಅಂದರೆ ಕಡ್ಡಾಯ, ಬೋರಿಂಗ್ ಅಂದರೆ ನಿರಸ, ಇವೆಂಟ್ಫುಲ್ ಅಂದರೆ ಘಟನಾತ್ಮಕ, ಮೊಮೆಂಟಸ್ ಅಂದರೆ ಕ್ಷಣಿಕ. ಮೊಮೆಂಟಸ್ ಸೊ ಕ್ಷಣಿಕ. ಸೊ ಮೊಮೆಂಟಸ್ ಅಂದರೆ ಇದು ಕೂಡ ಆಗತ್ತೆ, ನೆನಪಿನ ಕಾಣಿಕೆ ಅಂತ ಕೊಡ್ತೀವಲ್ವ, ಅದು ಕೂಡ ಆಗತ್ತೆ. ಸೊ ಇಲ್ಲಿ ಮೊನೋಟೋನಸ್ ಅಂದರೆ ದಿನ ಅದೇ ರೆಗ್ಯುಲರ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದು, ಅದು ಬೋರಿಂಗ್ ಲೈಫ್ ಕೂಡ ಆಗಿರುತ್ತೆ. ಸೊ ಮೊನೋಟೋನಸ್ಗೆ ಬೇಸರದ, ಏರಿಳಿತವಿಲ್ಲದ, ಮೊನೋಟೋನಸ್ ಪದಕ್ಕೆ ಸಮಾನಾರ್ಥಕ ಪದ ನೀರಸ ಅಥವಾ ಬೋರಿಂಗ್. ಆಪ್ಷನ್ 1. ನೀವೇ ನೋಡಿ, ಕ್ಷಣಿಕ ಅನ್ನೋದು ಬರಲ್ಲ, ಘಟನಾತ್ಮಕ ಬರಲ್ಲ, ಕಡ್ಡಾಯಕ್ಕೂ ಬೇಸರಕ್ಕೂ ಸಂಬಂಧನೇ ಇಲ್ಲ. ಸೊ ಇಲ್ಲಿ ಬೇಸರ ಯಾವಾಗ ಬರುತ್ತೆ? ಬೋರ್ ಆದಾಗ ಬೇಸರ ಬರುತ್ತೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ಅಬೆಂಡನ್.
ಇಟ್ ಈಸ್ ಅ ಅಬೆಂಡನ್ ಪ್ಲೇಸ್. ಯೋಚನೆ ಮಾಡಿ, ಇದು ಆನ್ಸರ್ ನೋಡೋದನ. ಪೊಸೆಸಸ್, ರಿಟೈನ್, ರೆಸ್ಕ್ಯೂ ಮತ್ತು ಕ್ವಿಟ್. ಸೊ ಹಾಗಾದರೆ ಅಬೆಂಡನ್ ಅಂದರೆ ಏನು? ಅಬೆಂಡನ್ ಪ್ಲೇಸ್ ಅಂದರೆ ಅನು ಯಾರು ಹೋಗದೆ ಇಲ್ಲದೆ ಇರುವಂತಹ ಪ್ಲೇಸಸ್ಗಳು ಇರುತ್ತಲ್ಲ, ಅಬೆಂಡನ್ ಪ್ಲೇಸಸ್ ಅಂತ ಹೇಳ್ತೀವಿ. ಅಬೆಂಡನ್ ಅಂದರೆ ತ್ಯಜಿಸು. ಪೊಸೆಸ್ ಅಂದರೆ ಹೊಂದು. ಐ ಪೊಸೆಸ್ ದಿಸ್ ಪ್ರಾಪರ್ಟಿ, ಇದು ಪ್ರಾಪರ್ಟಿ ನಂದು. ರಿಟೇನ್ ಉಳಿಸಿಕೊಳ್ಳು. ರೆಸ್ಕ್ಯೂ ರಕ್ಷಿಸು. ಕ್ವಿಟ್ ಬಿಡೋದು. ಕ್ವಿಟ್ ಅಂದರೆ ಆ ಜಾಗ ಬಿಡೋದು, ಆ ಒಂದು ಚಟ ಬಿಡೋದು, ಆ ಜಾಬ್ ಬಿಡೋದು, ಒಟ್ಟಿನಲ್ಲಿ ಆ ಸ್ಥಳ ಬಿಡೋದು, ಒಟ್ಟಿನಲ್ಲಿ ಏನೇ ಒಂದು ಬಿಟ್ಟರು ಕೂಡ ಅದು ಕ್ವಿಟ್ ಆಗುತ್ತೆ. ಈಗ ರಕ್ಷಿಸು ತ್ಯಜಿಸು ಆಗಲ್ಲ. ಉಳಿಸಿಕೊಳ್ಳು, ರೆಸ್ಕ್ಯೂ ಬೇಕಾದರೆ ಸಮಾನಾರ್ಥಕ ಆಗ್ಬೋದು, ಆದರೆ ತ್ಯಜಿಸುವುದೇ ಅಲ್ಲ. ಹೊಂದು ಮತ್ತು ತ್ಯಜಿಸುವುದಕ್ಕೂ ಸಂಬಂಧನೇ ಇಲ್ಲ, ಬೇಕಾದರೆ ವಿರುದ್ಧಾರ್ಥಕ ಆಗ್ಬೋದು. ಏನಂತ, ಅಬೆಂಡನ್ ಮತ್ತು ಪೊಸೆಸ್ ವಿರುದ್ಧಾರ್ಥಕ ಆಗಿರಬಹುದು. ಆದರೆ ನಮಗೆ ಬೇಕಾಗಿರೋದು ಸಮಾನಾರ್ಥಕ. ಅಬೆಂಡನ್ ತ್ಯಜಿಸು, ಇದಕ್ಕೆ ತ್ಯಜಿಸೋದು ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನಾವು ಬುದ್ಧ ಏನು ಮಾಡಿದ? ಜೀವನವನ್ನು, ಅರಮನೆಯನ್ನು ತ್ಯಜಿಸಿದ, ಬಿಟ್ಟ, ಕ್ವಿಟ್ ಮಾಡಿದ ಅಲ್ಲಿಂದ. ಅಂದರೆ ಆ ಸಂಸಾರಿಕ ಜೀವನದಿಂದ ತನ್ನನ್ನು ತಾನು ಕ್ವಿಟ್ ಮಾಡಿಕೊಂಡ. ಅಂದರೆ ತ್ಯಜಿಸೋದು ಅಂದರೆ ಬಿಟ್ಟು ಬಿಡೋದು. ಕ್ವಿಟ್ ಅನ್ನೋದು ಕೂಡ ಮೀನಿಂಗ್ ಬರುತ್ತೆ, ಸಮಾನಾರ್ಥಕ ಪದ ಬರುತ್ತೆ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ಆರಿಡ್, ಇದು ನಮ್ಮ ಜಿಯೋಗ್ರಫಿ ಕ್ಲಾಸಸ್ಗಳಲ್ಲಿ ಕೇಳಿರ್ಬೋದು ಒಂದು ವೇಳೆ ಇಂಗ್ಲೀಷ್ ನೋಡಿದರೆ. ಆರಿಡ್, ಡ್ರೈ, ಲೈವ್ಲಿ, ಡ್ಯಾಮ್ ಮತ್ತು ಫರ್ಟೈಲ್. ಸೊ ಹಾಗಾದರೆ ಆರಿಡ್ ಅಂದರೆ ಏನು? ಆರಿಡ್ ಅಂದರೆ ಶುಷ್ಕ. ಡ್ರೈ ಅಂದರೆ ಕೂಡ ಒಣ ಅಥವಾ ಶುಷ್ಕ ಮೀನಿಂಗ್ ಬರುತ್ತೆ. ಲೈವ್ಲಿ ಅಂದರೆ ಉತ್ಸಾಹಭರಿತ. ಡ್ಯಾಂಪ್ ಅಂದರೆ ತೇವಭರಿತ. ಫರ್ಟೈಲ್ ಅಂದರೆ ಫಲವತ್ತಾದ. ನೀವೇ ಯೋಚನೆ ಮಾಡಿ, ಇಲ್ಲಿ ನೋಡಿದ ತಕ್ಷಣ ನಾನು ಇಲ್ಲಿ ಹೇಳೋ ಅವಶ್ಯಕತೆನೇ ಇಲ್ಲ, ಇಲ್ಲಿ ನಿಮಗೆ ತೋರಿಸೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತೇ ಆಗಿಬಿಡುತ್ತೆ ಯಾವುದು ಇಲ್ಲಿ ಸಮಾನಾರ್ಥಕ ಆಗತ್ತೆ ಅಂತ. ಸೊ ಶುಷ್ಕ ಅಂದರೆ ಏನು? ಡ್ರೈ ಆಗಿರೋದು, ಒಣ ಆಗಿರೋದು. ಶುಷ್ಕ ವಾತಾವರಣ ಅಂದರೆ ಡ್ರೈ ಆಗಿದೆ. ಸೊ ಆರಿಡ್ಗೆ ಸಮಾನಾರ್ಥಕ ಪದ ಡ್ರೈ ಆಗತ್ತೆ. ಉತ್ಸಾಹಭರಿತ, ಒಣದಕ್ಕೂ ಉತ್ಸಾಹಕ್ಕೂ ಸಂಬಂಧನೇ ಇಲ್ಲ. ಡ್ಯಾಂಪ್ ತೇವಭರಿತ ಆಗಲ್ಲ, ಫಲವತ್ತಾದು ಆಗಲ್ಲ. ಒಣ, ಈಗ ನೋಡಿ ಮಳೆ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ, ಬಂಜರ್ ಭೂಮಿ, ಅದು ಒಣ ಭೂಮಿ ಆಗಿರುತ್ತೆ. ಅಲ್ಲೇನಾದರೂ ನಿಮಗೆ ಫಲ ಸಿಗತ್ತಾ? ಏನಾದರೂ ಬೆಳೆ ಬೆಳೆಯತ್ತಾ? ಇಲ್ಲ. ಸೊ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 1 ಒಣ, ಡ್ರೈ. ಟ್ರ್ಯಾಂಕ್ವಿಲ್, ಕಾಮ್, ಅಲರ್ಟ್, ಅವೇರ್ ಮತ್ತು ಡೇಸ್ಡ್. ಸೊ ಟ್ರ್ಯಾಂಕ್ವಿಲ್ ಅಂದರೆ ಏನು? ಟ್ರ್ಯಾಂಕ್ವಿಲ್ ಅಂದರೆ ಇಟ್ ಈಸ್ ಅ ಟ್ರ್ಯಾಂಕ್ವಿಲ್ ಪ್ಲೇಸ್, ಪ್ರಶಾಂತವಾದ. ಸೊ ಕಾಮ್ ಅಂದರೆ ಇದು ಕೂಡ ಶಾಂತ, ಪ್ರಶಾಂತ. ಅಲರ್ಟ್ ಅಂದರೆ ಎಚ್ಚರಿಕೆ. ಅವೇರ್ ಅಂದರೆ ಜಾಗೃತವಾಗಿರು. ಡೇಸ್ಡ್ ಅಂದರೆ ಬೆರಗುಗೊಂಡ. ಡೇಸ್ಡ್, ಅಮೇಸ್ಡ್ ಇವೆಲ್ಲ ಸಿಮಿಲರ್ ಮೀನಿಂಗ್ ಬರುತ್ತೆ. ಆದರೆ ನಮಗೆ ಬೇಕಾಗಿರೋದು ಪ್ರಶಾಂತವಾಗಿರೋದಕ್ಕೆ ಸಮಾನಾರ್ಥಕ ಪದ. ಸೊ ಪ್ರಶಾಂತ, ಶಾಂತ ಸಮಾನಾರ್ಥಕ. ಇದೇ ರೀತಿಯಾಗಿ ಇಲ್ಲಿ ಬೇಕಾದ್ರೆ ನೋಡ್ಕೋಬಹುದು, ಎಚ್ಚರಿಕೆ ಮತ್ತು ಜಾಗೃತ ಎರಡು ಕೂಡ ಸೇಮ್ ಮೀನಿಂಗ್ ಬರುತ್ತೆ. ಅಲರ್ಟ್ ಮತ್ತು ಅವೇರ್ ಇವೆರಡು ಸೇಮ್ ಬರುತ್ತೆ, ಸಮಾನಾರ್ಥಕ ಪದ. ಆದರೆ ನಮಗೆ ಬೇಕಾಗಿರೋದು ಟ್ರ್ಯಾಂಕ್ವಿಲ್, ಪ್ರಶಾಂತಕ್ಕೆ ಸಮಾನಾರ್ಥಕ ಪದ ಯಾವುದು? ಕಾಮ್. ಆಪ್ಷನ್ 1 ಸರಿಯಾದ ಉತ್ತರ. ಸೊ ಪ್ರಶಾಂತಕ್ಕೂ ನಾವು ಬೆರಗುಗೊಳ್ಳೋದಕ್ಕೂ ಸಂಬಂಧನೇ ಇಲ್ಲ, ಅದಕ್ಕೆ ಇದು ಆಪ್ಷನ್ನಲ್ಲಿ ಇಲ್ಲ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ರೋಬಸ್ಟ್, ಸ್ಟರ್ಡಿ, ಸ್ಮಾಲ್, ರೌಂಡ್, ವೀಕ್. ಸೊ ಈಗ ರೋಬಸ್ಟ್ ಅಂದರೆ ಏನು? ರೋಬಸ್ಟ್ ಅಂದರೆ ದೃಢವಾದ. ಸ್ಟರ್ಡಿ ಅಂದರೆ ಗಟ್ಟಿಮುಟ್ಟಾದ, ಸ್ಟರ್ಡಿ ಆಗಿರು, ಗಟ್ಟಿಮುಟ್ಟಾಗಿರು ಅಥವಾ ಒಂದೇ ಕಡೆ ಜಾಸ್ತಿ ಫೋಕಸ್ ಮಾಡು. ಸ್ಮಾಲ್ ಚಿಕ್ಕ, ರೌಂಡ್ ದುಂಡಗಾಗಿರುವ, ವೀಕ್ ದುರ್ಬಲ. ಸೊ ಈಗ ಗೊತ್ತಿದೆ ನಿಮಗೆ, ಆದರೂ ಹೇಳ್ತಾ ಇದ್ದೀನಿ. ವೀಕ್ ವಾರ, ವೀಕ್ ದುರ್ಬಲ. ಹೌದಾ? ದೃಢವಾದ ಮತ್ತು ದುರ್ಬಲಕ್ಕೂ ಸಂಬಂಧನೇ ಇಲ್ಲ. ರೌಂಡ್ಗೂ ದೃಢಕ್ಕೂ ಸಂಬಂಧ ಇಲ್ಲ, ಸ್ಮಾಲ್ಗೂ ದೃಢಕ್ಕೂ ಸಂಬಂಧ ಇಲ್ಲ. ಹಾಗಾದರೆ ಸಂಬಂಧ ಇರುವಂತಹ ಸಮಾನಾರ್ಥಕ ಪದ ದೃಢವಾದ, ಗಟ್ಟಿಮುಟ್ಟಾದ. ಒಂದು
ಒಂದು ಮರ ಗಟ್ಟಿ ದೃಢವಾಗಿ ನಿಂತಿದೆ ಅಂದರೆ ಅದರ ಒಂದು ಬೇರು ಅಷ್ಟು ಗಟ್ಟಿಯಾಗಿ ನೆಲೆ ಊರಿದೆ ಅಂತ. ಸೊ ಅದಕ್ಕೆ ದೃಢವಾದ ರೋಬಸ್ಟ್ಗೆ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ 1 ಯಾವುದು? ಸ್ಟರ್ಡಿ. ನೆಕ್ಸ್ಟ್ ಟ್ರಿಂಫಂಟ್. ಟ್ರಿಂಫಂಟ್ ಸೊ ವಿಕ್ಟೋರಿಯಸ್, ಫಾರ್ಚುನೇಟ್, ಅಫ್ಯೂಲೆಂಟ್ ಮತ್ತು ಪಾಂಪಸ್. ಸೊ ಹಾಗಾದರೆ ಇಲ್ಲಿ ಮೀನಿಂಗನ್ನು ನೋಡೋಣ. ಸೊ ಟ್ರಿಂಫಂಟ್ ಅಂದರೆ ವಿಜಯೋತ್ಸವ, ಹೌದಾ? ಸೊ ವಿಕ್ಟೋರಿಯಸ್ ಅಂದರೆ ವಿಕ್ಟರಿ, ಓಕೆ, ಮ್ಯಾಚ್ ಗೆದ್ಬಿಟ್ವಿ, ವಿಕ್ಟ್ರಿ ಆಯಿತು ನಮ್ಮದು ಅಂದರೆ ನಾವು ವಿಜಯ ಆಯಿತು ಮ್ಯಾಚಲ್ಲಿ. ಫಾರ್ಚುನೇಟ್, ಹೀ ಈಸ್ ಅ ವೆರಿ ಫಾರ್ಚುನೇಟ್ ಪರ್ಸನ್. ಆಕ್ಸಿಡೆಂಟ್ ಇಷ್ಟರಲ್ಲೇ ಆಗ್ತಿತ್ತು, ಅವನು ಅಲ್ಲೇ ಇದ್ದ, ಆದರೂ ಕೂಡ ಅವನಿಗೇನಾಗಲಿಲ್ಲ, ಹೀ ಈಸ್ ಅ ವೆರಿ ಫಾರ್ಚುನೇಟ್ ಪರ್ಸನ್ ಅಂದರೆ ಅದೃಷ್ಟವಂತ ವ್ಯಕ್ತಿ. ಅಫ್ಯೂಲೆಂಟ್ ಶ್ರೀಮಂತ, ಪಾಂಪಸ್ ಆಡಂಬರದ, ಹೌದಾ? ನಮಗೆ ಬೇಕಾಗಿರೋದು ಏನು? ವಿಜಯೋತ್ಸವ. ವಿಜಯೋತ್ಸವಕ್ಕೆ ಇಲ್ಲೇ ಕಾಣಿಸ್ತಾ ಇದೆ ಸಮಾನಾರ್ಥಕ ವಿಜಯಶಾಲಿ. ಸೊ ಟ್ರಿಂಫಂಟ್ಗೆ ಯಾವುದು ಸಮಾನಾರ್ಥಕ? ವಿಕ್ಟೋರಿಯಸ್. ವಿಕ್ಟರಿ, ವಿಕ್ಟೋರಿಯಸ್ ಎರಡು ಸಿಮಿಲರ್ ಮೀನಿಂಗ್. ಸೊ ಇಲ್ಲಿ ಟ್ರಿಂಫಂಟ್ಗೆ ವಿಕ್ಟೋರಿಯಸ್ ಸರಿಯಾದ ಸಮಾನಾರ್ಥಕ ಪದ. ಬೇರ್, ಬೇರ್ ಅರ್ಥ್ಲಿ, ಹಿಡನ್, ಹೋಲಿ ಮತ್ತು ಬೇಸಿಕ್. ಸೊ ಇಲ್ಲಿ ಏನು ಹೇಳ್ಬೋದು? ಬೇರ್ ಅಂದರೆ ಬರಿಯ, ಬೇರ್ ಲ್ಯಾಂಡ್ ಬರಿದಾದ ಭೂಮಿ. ಅರ್ಥ್ಲಿ ಐಹಿಕ, ಹಿಡನ್ ಮರೆಮಾಚಿದ, ಹೋಲಿ ಪವಿತ್ರ. ಭಗವದ್ಗೀತಾ ಇಸ್ ಅ ಹೋಲಿ ಬುಕ್. ಬೇಸಿಕ್ ಮೂಲಭೂತ. ಸೊ ಇಲ್ಲಿ ಬರಿದಾದಂಥದ್ದು ನಿಮಗೆ ಈಗ ನೋಡಿ, ಅರ್ಥ್ಲಿ ಅಂತೂ ಆಗಲ್ಲ, ಐಹಿಕ ಆಗಲ್ಲ, ಹಿಡನ್ ಮರೆ ಮಾಡಲಾದ ಆಗಲ್ಲ, ಹೋಲಿ ಪವಿತ್ರಕ್ಕೂ ಬೇರ್ಗೂ ಸಂಬಂಧನೇ ಇಲ್ಲ. ಸೊ ಫೈನಲ್ ಆಗಿ ಉಳ್ಕೊಳ್ಳೋದು ಯಾವುದು? ಬೇಸಿಕ್ ಅನ್ನೋದು, ಹೌದಾ? ಸೊ ಒಂದೊಂದು ಸಲ ಸಿಮಿಲರ್ ಅಷ್ಟೇ ನಿಖರವಾಗಿ ಮೀನಿಂಗ್ ಬರಲ್ಲ, ಆದರೆ ನಾವು ಉಳಿದ ಆಪ್ಷನ್ಗಳನ್ನು ಕೊಟ್ಟಿದ್ರಲ್ಲಿ ಇದ್ಯಾವುದೂ ಕೂಡ ಎಷ್ಟೇ ದೂರದಿಂದ ಎಷ್ಟೇ ಇದರಿಂದ ನೋಡಿದ್ರೂ ಕೂಡ ಸಂಬಂಧ ಇಲ್ಲದೆ ಇದ್ದಾಗ ಸ್ವಲ್ಪ ಸಂಬಂಧವನ್ನು ಕ್ರಿಯೇಟ್ ಮಾಡುವಂತಹ ಪದವನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ಬರಿಯ ಬೇರ್ಗೆ ಬೇಸಿಕ್, ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ರೆವೆನಸ್. ರೆವೆನಸ್ ಸ್ಟಾರ್ವ್ಡ್, ಸ್ಯಾಟಿಸ್ಫೈಡ್, ಫುಲ್ ಮತ್ತು ಕಂಟೆಂಟ್. ಈಗ ನಾವು ರೆವೆನಸ್ಗೆ ಮೀನಿಂಗ್ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಹಂಗ್ರಿ, ಮಿತಿ ಮೀರಿ ಹಸಿವು ಆಗೋದನ್ನು ರೆವೆನಸ್ ಅಂತ ಹೇಳ್ತೀವಿ. ಸ್ಟಾರ್ವ್ಡ್ ಅಂದರೆ ಹಸಿವಿನಿಂದ ಕೂಡಿದ. ಸ್ಯಾಟಿಯೇಟೆಡ್ ಅಂದರೆ ಸಂತೃಪ್ತ. ಸ್ಯಾಟಿಯೇಟೆಡ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಸೇಮ್ ಮೀನಿಂಗ್ ಬರುತ್ತೆ. ಸೊ ಸ್ಯಾಟಿಯೇಟೆಡ್ ಅಂದರೆ ಸಂತೃಪ್ತ, ಫುಲ್ ಅಂದರೆ ಪೂರ್ಣ, ಕಂಟೆಂಟ್ ಅಂದರೆ ವಿಷಯ. ಫುಲ್ ಅನ್ನೋದು ಇನ್ನೊಂದು ರೀತಿಯಾಗಿ ಕೂಡ ಐ ಆಮ್ ಫುಲ್, ಊಟ ಮಾಡ್ತೀರಾ? ಇಲ್ಲ ಇಲ್ಲ, ಐ ಆಮ್ ಫುಲ್ ಅಂದರೆ ನಾನು ಫುಲ್ ಇದ್ದೀನಿ, ಎಲ್ಲ ತಿನ್ಕೊಂಡೇ ಬಂದಿದ್ದೀನಿ. ಇಲ್ಲಿ ರೆವೆನಸ್ ಅನ್ನೋದು ತುಂಬ ಮಿತಿಮೀರಿ ಹಸು ಆಗ್ತಾ ಇದೆ, ಹಸಿವು ಅಂತ ಬರ್ತಿದೆ, ಅದಕ್ಕೆ ಸೇಮ್ ಮೀನಿಂಗ್, ಸಿಮಿಲರ್ ಮೀನಿಂಗ್ ಕೊಡ್ತಾ ಇದೆ. ಯಾವುದು? ಸ್ಟಾರ್ವ್ಡ್. ಸೊ ಆಪ್ಷನ್ 1 ರೆವೆನಸ್ಗೆ ಸಮಾನಾರ್ಥಕ ಪದ. ವಿಷಯ ಆಗಲ್ಲ, ಪೂರ್ಣ ಆಗಲ್ಲ, ಸಂತೃಪ್ತ. ಊಟನೇ ಇಲ್ಲ, ಹೆಂಗೆ ಸಂತೃಪ್ತಿ ಬರುತ್ತೆ? ಊಟ ಮಾಡಿದ ನಂತರನೇ ಸಂತೃಪ್ತಿ ಬರುತ್ತೆ. ಸೊ ಇಲ್ಲಿ ಸಂತೃಪ್ತಿ ಆಗಲ್ಲ, ಐ ಆಮ್ ಫುಲ್ ಅಂತಲೂ ಹೇಳಲಿಕ್ಕಾಗಲ್ಲ, ಯಾಕಂದರೆ ಹೊಟ್ಟೆ ಖಾಲಿ ಇದೆ. ವಿಷಯಕ್ಕೂ ಇದ್ಯಾವುದೂ ಆಪ್ಷನ್ಗೂ ಸಂಬಂಧ ಇಲ್ಲ. ಸೊ ಇಲ್ಲಿ ರೆವೆನಸ್ ಅಂದರೆ ಆಪ್ಷನ್ 1 ಸ್ಟಾರ್ವ್ಡ್ ಅಥವಾ ಹಸಿವಿನಿಂದ ಕೂಡಿದ ಸರಿಯಾದ ಉತ್ತರ. ಓಕೆ, ಸೊ ಇದಿಷ್ಟು ಈ ಭಾಗದಲ್ಲಿ ನಾವು ಚರ್ಚೆ ಮಾಡಿದಂತಹ ಮತ್ತು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಸಮಾನಾರ್ಥಕ ಪದಗಳನ್ನು ನಿಮಗೆ ಹೇಳಿದ್ದೀನಿ. ಸೊ ಸ್ವಲ್ಪ ದಿನದಲ್ಲಿನೇ ಅಂದರೆ ಆಲ್ಮೋಸ್ಟ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಯಾವಾಗ ಸಾಧ್ಯ ಆಗುತ್ತೆ ನಿಮಗೆ ನಾವು ಕಂಪ್ಲೀಟ್ ಆದಮೇಲೆ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಎಲ್ಲಿ ಜನರಲ್ ಇಂಗ್ಲೀಷ್ ಇರುತ್ತೆ ಅಲ್ಲಿ ಅನುಕೂಲ ಆಗಲಿ ಅಂತ ನಾವು PDF ನೋಟ್ಸನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ಆ PDF ನೋಟ್ಸ್ ರೆಡಿ ಆದ ತಕ್ಷಣ ನಿಮಗೆ ಹೇಳ್ತೀವಿ. ಅದರಲ್ಲಿ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತಹ ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಇಡಿಯಮ್ಸ್ ಆಗಿರ್ಬೋದು, ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಎಲ್ಲವನ್ನು ಅಲ್ಲಿ ನೀವು ಪಡ್ಕೋಬೋದು. ಸದ್ಯಕ್ಕೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಸಮಾನಾರ್ಥಕ ಪದಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ಕ್ಲಾಸ್ನಲ್ಲಿ ಬೇರೆ ಟಾಪಿಕ್ನೊಂದಿಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.
ಥ್ಯಾಂಕ್ ಯು ಸೋ ಮಚ್.